ಪವಿತ್ರವಾಗಿರ್ತಕ್ಕಂಥ ಈ ಶ್ರಾವಣ ಮಾಸದಲ್ಲಿ ಪ್ರಾರಂಭದಿಂದ ಮಹತ್ವದ ವಿಚಾರಗಳನ್ನು ಚರ್ಚೆ ಮಾಡ್ತಾ ಬರುವಂಥವರಾಗಿದ್ದೇವೆ. ಮಾನವ ಜನ್ಮ ಶ್ರೇಷ್ಠ. ಸಾಧನೆಗಳನ್ನು ಯಾವ ವ್ಯಕ್ತಿ ಮಾಡ್ತಾ ಇದ್ದಾನೆಯೋ ಅವನು ಪರಮ ಪವಿತ್ರ ಅಂತ ತಿಳಿದುಕೊಂಡು ನೀತಿಯಲ್ಲಿ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಹೇಳಿದ್ದಾರೆ. ಶರೀರ ಬಂದ ಮೇಲೆ ಶ್ರೇಷ್ಠವಾಗಿರ್ತಕ್ಕಂಥ ಸಾಧನೆಯನ್ನು ಆ ವ್ಯಕ್ತಿ ಮಾಡಬೇಕು. ಸಾಧನೆ ಇರಲಾರದೆ ಸಾಧ್ಯ ವಸ್ತು ಪ್ರಾಪ್ತಿ ಆಗೋದಿಲ್ಲ. ಪ್ರಪಂಚದಲ್ಲಿ ಏನಾದರೂ ಒಂದು ವಸ್ತು ಪಡೆದುಕೊಳ್ಳಬೇಕಾಗಿತ್ತು ಅಂದರೆ ಆ ಮನುಷ್ಯ ಪ್ರಯತ್ನ ಅನ್ನುವಂಥ ಸಾಧನೆಯನ್ನು ಮಾಡ್ತಾನೇ ಇರುತ್ತಾನೆ. ಯಾವುದೂ ಪ್ರಪಂಚದಲ್ಲಿ ಸುಲಭವಾಗಿ ಸಿಗೋದಿಲ್ಲ, ಎಲ್ಲರಿಗೂ ಗುರ್ತದ. ಯಾವುದೂ ಸುಲಭವಲ್ಲ. ಪ್ರಯತ್ನ ಮಾಡಬೇಕು, ಸಾಧನೆ ಮಾಡಬೇಕು, ಫಲ ಅಂತಕ್ಕಂಥದ್ದು ಸಿಗಲಿಕ್ಕೆ ಸಾಧ್ಯತೆ ಅದ. ಅದಕ್ಕೆ ಮನುಷ್ಯ ಪ್ರಯತ್ನವಾದಿಯಾಗಿರಬೇಕು. ಈ ಶರೀರಕ್ಕೆ ಬಂದ ಮೇಲೆ ಸದ್ಗುರು ಸನ್ನಿಧಾನದಲ್ಲಿ ಸೇವಾದಿಗಳನ್ನು ಮಾಡ್ತಾ ಮಾನವ ಜನ್ಮದ ಮಹತ್ವದ ವಿಚಾರಗಳನ್ನು ಶ್ರವಣ ಮಾಡಿದಾಗ ಅದರ ಕಿಮ್ಮತ್ತು ಏನೋ ಅಂತ ಗುರ್ತಾಗ್ತದೆ. ಭಾಳ ಜನರಿಗೆ ಈ ಶರೀರದ ಕಿಮ್ಮತ್ತು ಏನದ, ಕೆಲವರು ಅಂತಿರ್ತಾರೆ ದೇವರು ನಮಗೇನು ಕೊಟ್ಟಾನ ಅಂತ. ಶಾಸ್ತ್ರ ಹೇಳುತ್ತದ ದೇವರಿಗೆ ನೀಏನು ಕೊಟ್ಟಿದ್ದಿ ಅಂತ. ಭಾಳ ಜನ ದೇವ್ರ ಗುಡಿಗೆ ಹೋಗಿ ಅಪ್ಲಿಕೇಶನ್ ಹಾಕವ್ರೆ, ಕೊಡು 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 ಅಂತ. ತಗೋ 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 ಅಂತ ನಾವು ಯಾರು ಅನ್ನಂಗಿಲ್ಲ. ಭಾಳ ಅಂದ್ರೆ ಒಂದು ತೆಂಗಿನಕಾಯಿ, ಭಾಳ ಅಂದ್ರೆ ಒಂದು ಮೊಳ ಹೂವು, ಹತ್ತಿ ಕಟ್ಟಿಗೆ ಅಂತವು 2 ಉದಿನ ಕಡ್ಡಿ, ಒತ್ತಟ್ಟೆ ತೋದ್ರು ತೊಯ್ಲಾರ್ದು ಬತ್ತಿ. ಇಷ್ಟು ಮಾತ್ರ ನಾವು ಕೊಟ್ಟು ಅಷ್ಟು ಐಶ್ವರ್ಯ ನಮಗೆ ಬೇಕು ಅನ್ನುವಂಥ ಅಪ್ಲಿಕೇಶನ್ನು ನಾವು ಹಾಕ್ತೀವಿ. ಅದಕ್ಕೆ ದೇವರು ನಮಗೇನು ಕೊಟ್ಟಿದ್ದಾನೆ ಅಂತ ಕೇಳಿದರೆ, ಒಬ್ಬ ಸಂತರು ಒಬ್ಬ ವ್ಯಕ್ತಿ ಹೋಗಿ ಕೇಳಿದ, ದೇವರು ದೇವರು ಅಂತ ಹೇಳ್ತೀರಿ, ದೇವರು ಏನು ಕೊಟ್ಟಿದ್ದಾನೆ? ಆವಾಗ ಆ ಸಂತ ಹೇಳಿದ, ದೊಡ್ಡದು ನಿಲಗನ್ನಡಿ ಇತ್ತು, ಒಂದು 5 ಫೀಟ್ 6 ಫೀಟ್ ಎತ್ತರದ ಕನ್ನಡಿ ಇತ್ತು. ಆ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿ ಕನ್ನಡಿ ಮುಂದೆ ನಿಂದಿರಿಸಿದ. ದೇವ್ರು ಏನು ಕೊಟ್ಟಾನ ಅಂತ ನೋಡಲ್ಲಿ ನಿನಗೆ ಕಾಣಿಸ್ತದ ಅನ್ನ. ಅವಾಗ ಹೋಗಿ ನಿಂತು ನೋಡುತ್ತಾನ. ಆಶ್ಚರ್ಯ ಆಯಿತು ಅವನಿಗೆ. ಹೌದಲ್ಲ, ಸುಂದರವಾಗಿರ್ತಕ್ಕಂಥ ದೇಹ, ಪವಿತ್ರವಾಗಿರ್ತಕ್ಕಂಥ ಮನಸ್ಸು ಬುದ್ಧಿ, ಹೊರಗೆ ಕಾಣತಕ್ಕಂಥ ಎಲ್ಲ ಇಂದ್ರಿಯಾದಿಗಳು, ಒಳಗಿರ್ತಕ್ಕಂಥ ಇಂದ್ರಿಯಾದಿಗಳು, ಡಾಕ್ಟ್ರನ್ನ ಹೋಗಿ ಕೇಳಿದರೆ ಗುರ್ತಾಗ್ತದ ದೇವರು ಎಂಥ ಕಿಮ್ಮತ್ತಿನ ವಸ್ತು ನಮಗೆ ಕೊಟ್ಟಿದ್ದಾನೆ ಅಂತ. ಒಂದು ಕಿಡ್ನಿ ಬೇಕು ಅಂದರೆ ಲಕ್ಷ ಲಕ್ಷ ಹಣ ಬೇಕು. ಒಂದು ಹೃದಯದಲ್ಲಿ ಹಾರ್ಟ್ ಬೇಕು ಅಂದರೆ 10-20 ಲಕ್ಷ ರೂಪಾಯಿ ದುಡ್ಡು ಬೇಕು. ಎಷ್ಟು ಕಿಮ್ಮತ್ತಿಂದು ಕೊಟ್ಟಿದ್ದಾನೆ ಪರಮಾತ್ಮ. ನಾವು ಸಾಧನೆ ಮಾಡಲಾರ್ದನೆ ಅಲ್ಪ ತೃಪ್ತರಾಗಿ ಅಲ್ಪ ಸುಖಕ್ಕೋಸ್ಕರವಾಗಿ ದೇವರು ನಮಗೇನು ಕೊಟ್ಟಿದ್ದಾನೆ ಅಂತ ನಾವು ಪ್ರಶ್ನೆ ಮಾಡ್ತೇವೆ. ಎಲ್ಲವೂ ಕೊಟ್ಟಿದ್ದಾನೆ ದೇವರು. ಎಲ್ಲರೂ ದೇವರದೇ, ನಿಂದೇನಿಲ್ಲ. ನೀ ಸುಮ್ಮನೆ ಇಲ್ಲಿ ಇರಬೇಕು, ಧ್ಯಾನ ಮಾಡಬೇಕು, ಪೂಜೆ ಮಾಡಬೇಕು, ಜಪ ಮಾಡಬೇಕು. ಯಾಕೆ ಅಂತ ಕೇಳಿದರೆ ದೇವರ ಉಪಕಾರ ಸ್ಮರಣೆಗೆ. ದೇವರು ನಮಗೆ ಈ ಸುಂದರ ದೇಹ ಕೊಟ್ಟಿದ್ದಿಲ್ಲ ಅಂದರೆ, ಒಳ್ಳೆಯ ಮನಸ್ಸು ಕೊಟ್ಟಿದ್ದಿಲ್ಲ ಅಂದರೆ, ಬುದ್ಧಿ ಕೊಟ್ಟಿಲ್ಲ ಅಂದರೆ ನಾವು ಮಠ ಮಂದಿರಗಳಿಗೆ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಿಲ್ಲ.
ಹೋಗಲಿ ಮನುಷ್ಯ ಹುಟ್ಟಿದ್ದ ಹುಚ್ಚಾಗಿದ್ದ ಅಂದ್ರೂ ಸಾರ್ಥಕ ಆಗ್ತಿದ್ದಿಲ್ಲ, ಅಂಗವಿಕಲನಾಗಿದ್ದರೂ ಸಾರ್ಥಕ ಆಗ್ತಾ ಇದ್ದಿಲ್ಲ. ಎಲ್ಲವೂ ಸುಂದರಮಯವಾಗಿ ಪರಮಾತ್ಮ ಕೊಟ್ಟಿದ್ದಾನೆ. ನೀನು ದೇವರ ಉಪಕಾರಕ್ಕೋಸ್ಕರವಾಗಿ ಬಸ್ಸಿನಾಗ ಹೋಗೋ ಮುಂದೆ ಒಂದು 10 ಕಿಲೋಮೀಟ್ರ್ ರಸ್ತೆ ಐತೆ ನಮ್ಮೂರಿಗೆ ಹೋಗ್ಬೇಕಾದ್ರೆ. ಸೀಟಿನಾಗ 3 ಜನ ಕುಂತಾರೆ. ಅದ್ರಾಗ ಒಬ್ಬನು ಪುಣ್ಯಾತ್ಮ ಏನಂದ, ಏನು ಎಲ್ಲರೂ ಕೂಡಿ ಹೋಗಿ ಒಂದು ತಾಸಿನಾಗ ಇಳಿದು ಬಿಡೋದದ, ಬಾ ಇಲ್ಲಿ ಕುಂದ್ರು ಬಾ ನನ್ನ ಬಾಜುಕ ಅಂತ ಕುಂದಿರಿಸಿಕೊಂಡ. ಇವ ಟಿಕೆಟ್ ತೆಗಿಸ್ಯಾನ, ಅವ ಟಿಕೆಟ್ ತೆಗಿಸ್ಯಾನ. ಅವನು ಸ್ಟ್ಯಾಂಡ್ ಬಂತು, ಅವನ ಊರು ಬಂತು. ಇಳಿಬೇಕಾದ್ರೆ ಸುಮ್ಮನೆ ಇಳಿಲಿಲ್ಲ. ನಮಸ್ಕಾರಪ್ಪ, ಮತ್ತೊಂದು ಸಲ ರಾಯಚೂರಿಗೆ ಬಂದಾಗ ಭೇಟಿ ಆತೀನಿ ನಿನಗ ಅಂತ ಹೇಳಿ ತೆಳಗೆ ಇಳಿದ್ದಾನೆ. ಅವರಪ್ಪಂದೇನು ಬಸ್ ಅದು, ಬಸ್ಸು ಸರ್ಕಾರದ್ದು. ಇವ ಟಿಕೆಟ್ ತೊಗೊಂಡಾನ, ಅವ ಟಿಕೆಟ್ ತೊಗೊಂಡಾನ. ಒಂದು ಅರ್ಧ ತಾಸು ಕುಂದ್ರೋದಕ್ಕೆ ಒಂದು ಗೇಣು ಜಾಗ ಕೊಟ್ಟದಕ್ಕೆ ಒಂದು ನಮಸ್ಕಾರ ಹೇಳಿ ತೆಳಗೆ ಇಳಿತಾನ. ಈ 3.5 ಮೊಳ ಶರೀರ, ಈ ಇಂದ್ರಿಯಾದಿಗಳು ಕೊಟ್ಟಾನಲ್ಲ ದೇವರು, ಮತ್ತು ದೇವ್ರಿಗೆ ಎಷ್ಟು ನಮಸ್ಕಾರ ಹೇಳ್ಬೇಕು ನಾವು? ಎಷ್ಟು ಹೇಳ್ಬೇಕು ನಮಸ್ಕಾರ? ಶರೀರ ಇರುವ ತನಕ ದೇವರಿಗೆ ಕೈ ಮುಗಿಲಿಕ್ಕೇ ಬೇಕು, ದೇವರ ಧ್ಯಾನ ಮಾಡಲಿಕ್ಕೇ ಬೇಕು. ಏನು ಕೊಟ್ಟರೂ ತಂದೆ ತಾಯಿಯ ಋಣ, ದೇವರ ಋಣ, ಗುರುವಿನ ಋಣ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಕೊಡೋಕ್ಕಾಗ್ತದೆ? ಅಕ್ಕ ಮಹಾದೇವಿ ಅಂತಾಳ, ತನುವನಾಂ ಕೊಡಲೆ ಮಲಮೂತ್ರದ ಆಲಯವು, ಮನವನಾಂ ಕೊಡಲೆ ಮಂಗನಂತಿಹುದು, ಧನವನಾಂ ಕೊಡಲೆ ಮೂವಿಧದ ದುಃಖಬಹುದು. ಗುರುವೇ ಚನ್ನಮಲ್ಲಿಕಾರ್ಜುನ, ನಿನಗೆ ನಾ ಏನು ಕೊಡಂದೆ ಅಂತ. ಶರೀರ ಕೊಡುವಂತಂದೆ ಅಂದರೆ ಎಂಥ ಆಲಯ ಇದು? ಮಲಮೂತ್ರದ ಆಲಯ. ಮನಸ್ಸು ಕೊಡುವಂತಂದೆ ಅಂದರೆ, ಮನಸ್ಸು ಹೆಂಗದ ಅಂತ ಕೇಳಿದರೆ ಮಂಗ್ಯ ಇದ್ದಂಗೆ ಅಂತ ಹೇಳ್ತಾರೆ. ಇದು ಬರೇ ಮಂಗ್ಯ ಅಲ್ಲ. ಮಂಗ್ಯಾಗ ಒಂದು ಬಾಟ್ಲಿ ಎಂಡ ಕುಡಿಸಿ ಒಂದು ಚೋಳು ಕಡಿಸಿದ್ರೆ ಅದು ಎಷ್ಟು ಜಿಗದಾಡ್ತದೋ ಅದ್ರ 1000 ಪಟ್ಟು ಮನಸ್ಸು ಹರಿದಾಡ್ತದೆ. ಕುಂತಲ್ಲಿ ಕುಂದ್ರೋದಿಲ್ಲ, ನಿಂತಲ್ಲಿ ನಿಂದ್ರೋದಿಲ್ಲ. ದೊಡ್ಡವರು ಸಣ್ಣವರು ಮಾತುಗಳು ಕೇಳಿಕೊಡಂಗಿಲ್ಲ. ಅದು ಹಂಗೆ ತಿರುಗ್ತಾ ಇರ್ತದೆ. ಅದಕ್ಕೆ ಮನವನಾಂ ಕೊಡಲೆ ಮಂಗನಂತಿಹುದು, ಧನವನಾಂ ಕೊಡಲೆ ಮೂವಿಧದ ದುಃಖಬಹುದು. ಗಳಿಸೋ ಮುಂದೆ ದುಃಖ, ಮನೆಯಾಗ ಇಟ್ಕೊಂಡಾಗೋ ದುಃಖ, ಕಳ್ಳರಿಗೋ ಬೆಂಕಿಗೋ ನೀರಿಗೋ ಬಿದ್ದರೆ ಅತಿ ದುಃಖ. ಇದು ಎಲ್ಲ ದುಃಖಮಯವಾಗಿದೆ. ಚನ್ನಮಲ್ಲಿಕಾರ್ಜುನ, ನಾನು ನಿನಗೆ ಏನು ಕೊಡೋಕ್ಕೆ ಸಾಧ್ಯತೆ ಐತೆ? ಇವು ಯಾವ ಕೊಟ್ಟರೆ ನಿನಗೆ ಸಮಾಧಾನ ಆಗೋದಿಲ್ಲ. ನಿನ್ನ ಪಾದಕ್ಕೆ ನನ್ನ ಹಣೆ ಸದಾವಕಾಲ ಹಚ್ಚುವ ಸದ್ಬುದ್ಧಿಯನ್ನು ಕೊಡು ಅಂತ ಕೇಳಿದ್ಲು. ಅದಕ್ಕೆ ಅಪ್ಪ ಬಸವಣ್ಣ ಬಾಗಿದ ಶಿರ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮದೇವ. ದೊಡ್ಡವರು ಬಂದಾರ, ಗುರುಗಳು ಬಂದಾರ, ಹಿರಿಯರು ಬಂದಾರ ಅಂದರೆ ಕೈ ಮುಗಿದಿರಬೇಕು, ಶಿರ ಬಾಗಿರಬೇಕು. ಅದಕ್ಕೆ ದೇವಸ್ಥಾನಕ್ಕೆ ಸಣ್ಣ ಸಣ್ಣ ಬಾಗಿಲಿಟ್ಟಾರ ಹಿಂದಿನ ಧರ್ಮಾಚಾರ್ಯರು. ಯಾಕಿಟ್ಟಾರ ಅಂದರೆ, ಶಟದು ಬರಬೇಡ ಮಗನೇ, ಸ್ವಲ್ಪ ತಲೆ ತಗ್ಗಿಸಿ ಬಾ. ಹೊರಗೆ ಬೇಕಾದಷ್ಟು ಶೆಟಿ ಬೇಡ ಅನ್ನಂಗಿಲ್ಲ, ನಿನಗೆ ಸ್ವತಂತ್ರತೆ ಅದ ಶೆಟ್ಯಾಕ. ಆದರೆ ದೇವರ ಸನ್ನಿಧಾನಕ್ಕೆ, ಗುರು ಸನ್ನಿಧಾನಕ್ಕೆ ಬಂದಾಗ ಅಪ್ಪ ಬಸವಣ್ಣನ ಮಾತು ನೆನಪಿಟ್ಟಿರಬೇಕು. ಬಾಗಿದ ಶಿರ, ತಲೆ ಬಗ್ಗಿರಬೇಕು, ಕೈ ಮುಗಿದಿರಬೇಕು. ಮನಸ್ಸಿನಲ್ಲಿ ಗುರು ಮತ್ತು ದೇವರ ಸ್ಮರಣೆಯನ್ನು ಮಾಡಬೇಕು. ಇಷ್ಟು ಮಾಡುವ ಸಾಧನೆ ನೀನು ಸದಾವಕಾಲ ಅಳವಡಿಸಿಕೊಂಡೆ ಅಂತಂದರೆ ನೀನು ಶರಣ ಆಗಲಿಕ್ಕೆ ಬರುತ್ತದೆ. ಕಾವಿ ಬಟ್ಟೆ ಹಾಕ್ಕೊಂಡ್ರೇ ಶರಣ ಅಲ್ಲ, ಏನಾರ ಹಚ್ಚಿಕೊಂಡ್ರೆ ಶರಣ ಅಲ್ಲ, ಮಠ ಸೇರಿದ್ರೇ ಶರಣ ಅಲ್ಲ, ಮನೆಯಾಗಿದ್ದನೂ ಶರಣ ಆಗಕ್ಕೆ ಬರ್ತದೆ. ನೀನು ಸಾಧನೆ ಸರಿಯಾಗಿ ಮಾಡಿದೆ ಅಂದರೆ ಎಲ್ಲಿದ್ರೇನು? ಸರ್ವಜ್ಞ ಒಂದು ಮಾತಂತಾನ, ಮನದಲ್ಲಿ ನೆನೆವಂಗೆ ಮನೆಯೇನು ಮಠವೇನು. ಮನದಲ್ಲಿ ನೆನೆಯದವಂಗೆ ದೇಗುಲದ ಕೊನೆಯಲ್ಲಿದ್ದಡೇನು ಸರ್ವಜ್ಞ. ಮನಸ್ಸಿನಾಗೆ ನೆನೆಸೋದಕ್ಕೆ ಮನೆ ಆದರೇನು, ಮಠ ಆದರೇನು, ಮಸೀದಿ ಆದರೇನು,
ಚರ್ಚ್ ಆದರೆ ಏನು, ಎಲ್ಲಿದ್ದರೆ ಏನು, ಮನಸ್ಸಿನೊಳಗೆ ನೆನೆಸಲಿ ಇದ್ದಿ ಅಂತಂದರೆ ಅದು ಎಲ್ಲಿಯಾದರೂ ನೆನೆಸಲಿಕ್ಕೆ ಬರ್ತದೆ. ಮನಸ್ಸಿನಾಗ ನೆನೆಸಲಾರದ ವ್ಯಕ್ತಿಯನ್ನು ಗೋಪುರದ ಕಳಸದ ಬಾಜುಕ ಕುಂದಿರಿಸಿದರೂ ಸಹಿತ ವ್ಯರ್ಥ ಅಂತ ಸರ್ವಜ್ಞ ನಿರ್ಣಯ ಮಾಡಿದ್ದಾನೆ. ಅದಕ್ಕೆ ಮನದಲ್ಲಿ ನೆನೆವಂಗೆ ಮನೆಯೇನು ಮಠವೇನು, ಮನದಲ್ಲಿ ನೆನೆಯದವಂಗೆ ದೇಗುಲದ ಕೊನೆಯಲ್ಲಿದ್ದೊಡೇನು ಸರ್ವಜ್ಞ. ಅದಕ್ಕೆ ಈ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಈ ಶರೀರದ ಉಪಯೋಗ ಪವಿತ್ರವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದಾಗ ಈ ಮನುಷ್ಯ ಜನ್ಮಕ್ಕೆ ಕಿಮ್ಮತ್ತು ಬರುತ್ತೆ. ಧರ್ಮೋಹಿತೇಶ ಮದಿಕೋ ವಿಶೇಷ. ಧರ್ಮ ಅಂತಕ್ಕಂಥದ್ದೇನದ ಅದು ಭಾಳ ಪ್ರಾಮುಖ್ಯತೆ ಅದ. ವಯಸ್ಸು ಇಂಥವರೇ ಧ್ಯಾನ ಮಾಡಬೇಕು, ಇಂಥವರೇ ಪ್ರವಚನ ಕೇಳಬೇಕು ಅಂತಿಲ್ಲ. ಸಾಧನೆ ಮಾಡಿದಂಥ ವ್ಯಕ್ತಿ ಬಾಲಕನಾಗಿದ್ದರೂ ಅವನು ದೊಡ್ಡವನು. ಸಾಧನೆ ಮಾಡಲಾರದ ವ್ಯಕ್ತಿ ಎಷ್ಟೇ ದೊಡ್ಡವನಾದರೂ ಸಹಿತ ಸಾಧನೆ ಮಾಡಿದಂಥ ವ್ಯಕ್ತಿಯ ಮುಂದೆ ಅವನು ಸಣ್ಣವನು. ಮಹಾರಾಷ್ಟ್ರದೊಳಗೆ ಚಾಂಗದೇವ್ ಮಹಾರಾಜ ಅಂತ ಆಗಿ ಹೋದ. ಆ ಚಾಂಗದೇವ್ ಮಹಾರಾಜ ಎಷ್ಟು ವರ್ಷ ಬದುಕಿದ್ದ ಅಂತ ಕೇಳಿದರೆ 1400 ವರ್ಷ ಬದುಕಿದ್ದ. 1400 ವರ್ಷ ಬದುಕಿದ್ದ. ಅವನು ಒಂದು ಸಲ ಹುಲಿ ಮೇಲೆ ಕುಂತು ಅಂತರಿಕ್ಷದೊಳಗೆ ಬರಕತ್ತಿದ್ದ. ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪಿಯಾಗಿರ್ತಕ್ಕಂಥ ನಿವೃತ್ತಿನಾಥ ಸೋಪಾನದೇವರು, ಜ್ಞಾನೇಶ್ವರ ಮಹಾರಾಜರು, ಅವರ ತಂಗಿ ಮುಕ್ತಾಬಾಯಿ, ಇವರು ಒಂದು ಮುರುಕು ಗುಡಿಸಲದೊಳಗೆ ಇದ್ದರು. ಅವ ಅಂತರಿಕ್ಷದಲ್ಲಿ ನೆಲದ ಮೇಲೆ ಅಲ್ಲ, ಮ್ಯಾಲೆ ಬರಕತ್ಯಾನ. ಎದ್ರ ಮೇಲೆ? ಹುಲಿ ಮೇಲೆ. ಕೈಯೊಳಗ ಸರ್ಪದ ಬಾರ್ಕೋಲ್. ಹುಲಿ ಜೀವಂತವಾಗಿದೆ. ಅದರ ಮೇಲೆ ಕುಂತು ಬರಕತ್ತಿದ್ದ. ಜನ ತಂಡೋಪತಂಡವಾಗಿ ಮಹಾರಾಜ ಚಾಂಗದೇವ್ ಬರಕತ್ಯಾನ. 1400 ವರ್ಷದ ಮಹಾರಾಜ, ಶ್ರೇಷ್ಠವಾದ ಮಹಾರಾಜ ಅಂತ ಜನ ಓಡಿ ಬಂದು ಸೇರಾಕತ್ತಿದ್ರು. ಇವರು ಗುಡಿಸಲ ಮುಂದೆ ಓಡಾಕತ್ತಿದ್ರು. ಆವಾಗ ಮುಕ್ತಾಬಾಯಿ ಅವ್ರ ಅಣ್ಣನ ಕೇಳ್ತಾಳೆ, ಜ್ಞಾನದೇವನನ್ನು, ಅಣ್ಣ ಚಾಂಗದೇವ್ ಬರ್ತಾನಂತ, ಮತ್ತು ಆ ಚಾಂಗದೇವನ ನಾನು ನೋಡ್ಬೇಕಲ್ಲ, ನನ್ನ ಕರ್ಕೊಂಡು ಹೋಗು, ನಾವು 3 ಜನ ಹೋಗೋಣ ಅಲ್ಲಿಗೆ ಅಂತ ಮಾತಾಡಿದ್ಲು. ಚಾಂಗದೇವ ನೋಡಬೇಕು ಅಂತ ಇಚ್ಛೆ ಇಟ್ಕೊಂಡು ಜ್ಞಾನೇಶ್ವರ ಮಹಾರಾಜರು ನಡಿ ಹೋಗೋಣ ಅಂತ ಅವರು ಬಂದ್ರಲ್ಲಿ. ಲಕ್ಷ ಲಕ್ಷ ಜನ ಸೇರಿದ್ರು. ಮಹಾರಾಜ ಸರಿಗೆ ಕಾಣಂಗಿಲ್ಲ ಅಣ್ಣ, ಸ್ವಲ್ಪ ಎತ್ತರದ ಮೇಲೆ ಎಲ್ಲರ ಕುಂತೀವಿ ಅಂದರೆ ಮಹಾರಾಜ ಬರೋದು ಕಾಣಿಸ್ತದ, ನಾನು ಸಣ್ಣವಳು, ನನಗೆ ಮಹಾರಾಜ ಕಾಣುವಲ್ಲ ಅಂತ ಜ್ಞಾನೇಶ್ವರ ಮಹಾರಾಜರೇ ಅಣ್ಣನಿಗೆ ತಂಗಿ ಕೇಳಿದಾಗ ಅಲ್ಲೊಂದು ಮನೆ ಬಿದ್ದಿತ್ತು, ಅಡ್ಡ ಗೋಡೆ ಒಂದೇ ಉಳಿಸಿದ್ರು. ಆವಾಗ ಜ್ಞಾನೇಶ್ವರ ಮಹಾರಾಜರು ಆ ಅಡ್ಡ ಗೋಡೆ ಮೇಲೆ, ತಂಗಿ ಇಲ್ಲಿ ಕುಂದ್ರು, ನಾನು ಇಲ್ಲಿ ಕುಂದಿರ್ತೀನಿ, ಮಹಾರಾಜ ಹಿಂಗೆ ಹೋಗ್ತಾನ, ನಾವು ನೋಡೋಣ ಅಂತಂದ್ರು. ಭಾಳ ಜನ ಗದ್ದಲ, ನನಗೆ ಸರಿ ಕಾಣವಲ್ತು ಅಂತಂದ್ಲು. ಮತ್ತೆ ಆವಾಗ ಮಹಾರಾಜ ಸರಿಗೆ ಕಾಣುವಲ್ಲ ಅಂತ ಅಂದಾಗ ಮುಕ್ತಾಬಾಯಿಗೆ ಜ್ಞಾನದೇವ ಮಹಾರಾಜ ಅಂತಾನ, ನಾವು ಅವನ ಎದುರಿಗೆ ಹೋಗಿ ನೋಡೋಣ. ಅಣ್ಣ ಹೆಂಗೆ ಹೋಗೋದು ಎದುರಿಗೆ? ಅವನರ ಹುಲಿ ಮೇಲೆ ಬರಕತ್ಯಾನ, ಸರ್ಪವನ್ನು ಬಾರ್ಕೋಲನ್ನಾಗಿ ಮಾಡಿಕೊಂಡು ಬರಕತ್ಯಾನ, ನಾವು ಎದುರಿಗೆ ಹೋಗೋದು ಹೆಂಗ ಅಂತ ಕೇಳಿದಾಗ ಜ್ಞಾನೇಶ್ವರ ಮಹಾರಾಜರಂದರು, ಅವನು 1400 ವರ್ಷ ಅದ್ದಿನಂಗ ಬಾಳ್ಯಾನ, ಅಜ್ಞಾನಿ ಅವನು, ನಾವು ಅವನ ಹತ್ರ ಹೋಗೋದೇನು ದೊಡ್ಡ ಮಾತು ಅಂತ ಅಂದ. ತಂಗಿ ಮುಕ್ತಾಬಾಯಿ ಕೇಳ್ತಾಳೆ, ಅಣ್ಣ ಹೆಂಗೆ ಹೋಗೋದು? ಅವನು ಬರಲಿ, ನಾವು ಹೋಗೋಣ ಎದುರು ಅಂದ. ಅವ ಮ್ಯಾಲಿಂದ ಬರಾಕತ್ತಿದ್ದ. ಆವಾಗ ಅಡ್ಡು ಮಾಡಿ ಗಾಡಿ ಮೇಲೇನು ಕುಂತಿದ್ರು. ಆ ಗಾಡಿಗೆ ಹೇಳಿದರು ಜ್ಞಾನೇಶ್ವರ ಮಹಾರಾಜರು, ಅವ ಮಹಾರಾಜ ಬರಾಕತ್ತಾನಲ್ಲ ಹುಲಿ ಮೇಲೆ, ಅವನು ಎದುರಿಗೆ ಹೋಗಿ ನಿಂದರು ಅಂತ ಗಾಡಿಗೆ ಹೇಳಿದ್ರು. ಗಾಡಿನೇ ಹೋಯ್ತು ಅಲ್ಲಿ ತನಕ. ಗಾಡೆ ಹೋಯ್ತು.
ಜನ ನೋಡಕತ್ಯಾರ, ಒಂದು ಸಲ ಮಹಾರಾಜನ ನೋಡ್ತಾರ, ಅದು ಜೀವಂತ ಹುಲಿ ಮ್ಯಾಲೆ ಬರಕತ್ಯಾನ. ಇದು ಜಡವಾದ ಗ್ವಾಡೆ, ಹಳೇ ಮನೆ ಗ್ವಾಡೆ, ಬಿದ್ದ ಗ್ವಾಡೆ, ಇದ್ರ ಮೇಲೆ ಕುಂತ್ಕೊಂಡು ಇವರು ಹಿಂಗೆ ಎದುರು ಹೋಗಕತ್ತಾರಲ್ಲ ಅಂತ ಅವ್ರನ್ನೊಂದು ಸಲ ಇವ್ರನ್ನೊಂದು ಸಲ ನೋಡಿದ್ರು. ಅವನು ಹುಲಿ ಮೇಲೆ ಕುಂತ ರಾಜ ಅಂದ, ನಾನೇ ದೊಡ್ಡವನು, 1400 ವರ್ಷ ಬಾಳಿದಂಥ ಮಹಾರಾಜ ನಾನು. ಸಣ್ಣ ಹುಡುಗರು, ಜ್ಞಾನೇಶ್ವರ ಮಹಾರಾಜರಿಗೆ 14 ವರ್ಷ ವಯಸ್ಸಿತ್ತು, ಮುಕ್ತಾಬಾಯಿಗೆ 10 ವರ್ಷ ವಯಸ್ಸಿತ್ತು. ಸಣ್ಣ ಹುಡುಗರು ಅಡ್ಡಗೋಡಿ ಮೇಲೆ ಬರ್ತಾರ ಅಂತಂದರೆ ಅವನು ಪುಣ್ಯ ಒಟ್ಟುಗೂಡಿತ್ತು. ಅದಕ್ಕೆ ಸಂತರ ದರ್ಶನ ಆಗಬೇಕಾದ್ರೆ ಪುಣ್ಯ ಮಾಡಿರಬೇಕು, ಪಾಪಿಗಳಿಗೆ ಸಿಗಂಗಿಲ್ಲ. ಪಾಪಿಗಳು ಬಂದರೂ ಸಹಿತ ದರ್ಶನ ಮಾಡಿಕೊಳ್ಳಂಗಿಲ್ಲ. ಮಹಾತ್ಮರ ಕಾಲಿಗೆ ಹಣೆ ಹಚ್ಚಬೇಕು ಅಂದರೆ ಅವ ಪುಣ್ಯ ಮಾಡಿರಬೇಕು. ಪುಣ್ಯ ಮಾಡಿದವರಿಗೆ ಮಹಾತ್ಮರು ಸಿಗುತ್ತಾರೆ, ಪಾಪಿಗಳಿಗೆ ಸಿಗೋದಿಲ್ಲ. ಅದರಂಗ ಅವನು ಪುಣ್ಯ ಒಟ್ಟುಗೂಡಿತ್ತು ಚಾಂಗದೇವ ಮಹಾರಾಜಂದು. ಆ ಹುಲಿ ವಾಪಸ್ ತಗೊಂಡು ತನ್ನ ಅರಮನೆಗೆ ಹೋದ. ಅರಮನೆಗೆ ಹೋಗಿ, ನಾನು 1400 ವರ್ಷ ಬಾಳೀನಿ, 14 ವರ್ಷದ ಹುಡುಗ ಜ್ಞಾನೇಶ್ವರ, 10 ವರ್ಷದ ಹುಡುಗಿ ಮುಕ್ತಾಬಾಯಿ, ಈ ರೀತಿ ನನ್ನ ಅಡ್ಡ ಗೋಡೆ ಮೇಲೆ, ನಾನು ಜೀವಂತ ಪ್ರಾಣಿಯ ಮೇಲೆ ನಾನು ಬಂದರೆ ಜಡವಾದ ಗೋಡೆಯನ್ನು ತಂದಾರಲ್ಲ, ಅವರು ಜ್ಞಾನದಲ್ಲಿ ನನಗಿಂತ ದೊಡ್ಡವರೇ ಇರಬೇಕು ಅಂತ ವಿಚಾರ ತಲೆಯೊಳಗೆ ಬಂತು ಅವನಿಗೆ. ಆವಾಗ ಅವನು ಅಂದ, ನಾನು ಅವರಿಗೆ ಶರಣಾಗತ ಆಗಬೇಕು, ಅವರು ಮಹಾತ್ಮರದಾರ, ಅವರಿಗೆ ನಾನು ಶರಣಾಗತ ಆಗಬೇಕು ಅಂತ ತಿಳ್ಕೊಂಡು ಪತ್ರ ಬರಿಬೇಕು ಅಂತ ಬಿಳೆ ಪೇಪರ್ ತಗೊಂಡು ಪೆನ್ ತಗೊಂಡು ಕುಂತ. ನಮಸ್ಕಾರ ಅಂತ ಬರಿಬೇಕು ಅಂದರೆ ನನಗೆ 1400 ವರ್ಷ, ಅವನಿಗೆ ಕೇವಲ 14 ವರ್ಷ. ನಮಸ್ಕಾರ ಹೆಂಗೆ ಬರೆಯೋಕ್ಕೆ ಬರ್ತದೆ? ಬರಂಗಿಲ್ಲ. ಇನ್ನು ಆಶೀರ್ವಾದ ಅಂತ ಬರದೆ ಅಂದರೆ ಜ್ಞಾನದಲ್ಲಿ ಅವನು ನನಗಿಂತ ದೊಡ್ಡವನು, ನಾನು ಜ್ಞಾನದಲ್ಲಿ ಅಜ್ಞಾನಿ. ನಾನು ನಮಸ್ಕಾರ ಅಂತನೂ ಇಲ್ಲ, ಆಶೀರ್ವಾದ ಅಂತನೂ ಇಲ್ಲ. ಸಾಯಂಕಾಲ ತನಕ ಕುಂತು 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 ಬರೇ ಪೇಪರ್ ಮಡಿಸಿ ಒಬ್ಬ ವ್ಯಕ್ತಿನ ಕೊಟ್ಟು, ದೂತನ್ನು ಕೊಟ್ಟು, ಇದನ್ನು ಒಯ್ದು ಮುಕ್ತಾಬಾಯಿ ಕೈಯಾಗ ಕೊಟ್ಟು ಬಾ ಅಂತ ಕಳಿಸ್ಕೊಟ್ರು. ಆ ಪತ್ರ ತಗೊಂಡು ಬಂದ. ಮುಕ್ತಾಬಾಯಿ ಬಾಗಿಲ್ದಾಗ ಕುಂತಿದ್ಲು. ಇದು ನಿನ್ನೆ ಹುಲಿ ಮೇಲೆ ಏನು ಬಂದಿದ್ನಲ್ಲ ಚಾಂಗದೇವ ಮಹಾರಾಜ, ಅವನು ಕಳಿಸಿ ಕೊಟ್ಟಿದ್ದಾನೆ ಪತ್ರ ನಿಮ್ಗೆ ಅಂತಂದಾಗ ಆಕೆ ತಗೊಂಡು ನೋಡ್ತಾಳೆ. ಈ ಕಡೆ ನೋಡಿದರೂ ಬೆಳಗ್ಗೆ ಐತೆ, ಉಲ್ಟಾ ನೋಡಿದರೂ ಬೆಳಗ್ಗೆ ಐತೆ, ಏನು ಬರೋದೇ ಇಲ್ಲ. ಬರೆದ್ರೆ ನನಗೆ ಓದಕ್ಕೆ ಬರ್ತಿತ್ತು, ಅದಕ್ಕೆ ನಾನು ಇದನ್ನು ಅರ್ಥ ಮಾಡಿಕೊಳ್ಳೋಕೆ ಆಗಂಗಿಲ್ಲ. ನಮ್ಮ ಅಣ್ಣ ಜ್ಞಾನದೇವ ಅದಾನ, ಅಣ್ಣನ ಕೈಯಾಗ ಕೊಟ್ಟರಾಯ್ತು ಅಂತ ತಿಳ್ಕೊಂಡು ಹೇಳಿ ಅಲ್ಲಿ ಜ್ಞಾನೇಶ್ವರ ಮಹಾರಾಜನ ಕೈಯಾಗ ಕೊಟ್ಟರು. ಆತ ನಿವೃತ್ತಿನ ಆತನ ಕೈಯಾಗ ಕೊಟ್ಟು ಹೇಳಿದ, ಈ ಪತ್ರ ಎಷ್ಟು ಸ್ವಚ್ಛ ಆಗ್ಯದೋ ಅದರಂಗ ಚಾಂಗದೇವನ ಮನಸ್ಸು ಸ್ವಚ್ಛ ಆಗ್ಯದ. ಜ್ಞಾನೇಶ್ವರ, ನೀನು ಸದ್ಯದ ಕಾಲದಲ್ಲಿ ಹೋಗಿ ಮಂತ್ರೋಪದೇಶ ಮಾಡಿ ತಲೆ ಮೇಲೆ ಕೈ ಇಡು, ಅವನು ಮುಕ್ತ ಆಗ್ತಾನ ಅಂತ ಹೇಳಿದರು. ಮುಕ್ತ ಆಗ್ತಾನೆ. ಅದಕ್ಕೆ ಜ್ಞಾನ ನಮಗೆ ಆಗಬೇಕು, ಧರ್ಮದ ಪರಿಕಲ್ಪನೆ ನಮಗೆ ತಿಳಿಬೇಕು ಅಂತಂದರೆ ಅಂತಃಕರಣ ಸ್ವಚ್ಛ ಆಗಬೇಕು. ಶಾಸ್ತ್ರ ಪುರಾಣಗಳು ತಿಳಿಬೇಕು ಅಂದರೆ ಶ್ರೀಮನ್ ನಿಜಗುಣರು ವಿವೇಕ ಚಿಂತಾಮಣಿಯಲ್ಲಿ ಬರೆದಾರ, ಪರಿಪಕ್ವ ಅಂತಃಕರಣೈಕ ಲಭ್ಯವಾಗಿ ಅಂತ. ಯಾರ ಅಂತಃಕರಣ ಸ್ವಚ್ಛ ಆಗಿರುತ್ತದೋ ಅಂಥವರಿಗೆ ಧರ್ಮದ ಜ್ಞಾನದ ಅರಿವು ಆಗುತ್ತದೆ. ಅಂತಃಕರಣ ಪರಿಪಕ್ವ ಆಗಬೇಕು ಅಂದರೆ ಇವನು ಸಾಧನೆ ಮಾಡಬೇಕು, ಮಂತ್ರದ ಪಠಣೆ ಮಾಡಬೇಕು, ಸದಾವಕಾಲ ಲಿಂಗದ ದೇವರ ದರ್ಶನ ಮಾಡಿಕೊಳ್ಬೇಕು, ತೀರ್ಥಕ್ಷೇತ್ರ ಯಾತ್ರೆ ಮಾಡಬೇಕು. ಯಾಕೆ ಹೋಗ್ತಾರೆ ಯಾತ್ರೆಕ್ಕೆ ಅಂತ ಕೇಳಿದರೆ ಮನಸ್ಸು ಸ್ವಚ್ಛ ಮಾಡಿಕೊಳ್ಳಲಿಕ್ಕೆ. ಮನಸ್ಸು ತೀರ್ಥಕ್ಷೇತ್ರಕ್ಕೆ ಹೋಗುವುದರಿಂದ ಅಂತಃಕರಣ ಪರಿಪಕ್ವ ಆಗುತ್ತದೆ. ಅನಂತ ಹೊಲಸು ವಿಚಾರಗಳೆಲ್ಲ ದೂರ ಆಗ್ತಾವೆ. ಅಲ್ಲಿ ಪವಿತ್ರ ಭಾವನೆ ಅಂತಕ್ಕಂಥದ್ದು ಅವನಿಗೆ ಮೂಡಲಿಕ್ಕೆ ಪ್ರಾರಂಭ ಆಗುತ್ತೆ.
ಅದಕ್ಕೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ. 10 ವರ್ಷದ ಹುಡುಗಿ ಮುಕ್ತಾಬಾಯಿ ಚಾಂಗದೇವ ಮಹಾರಾಜನ ಮನಸ್ಸು ಪವಿತ್ರ ಆದದ್ದು ಅರ್ಥ ಮಾಡಿಕೊಂಡಿದ್ದಾಳೆ. ಅದಕ್ಕೆ ಉಪದೇಶ ನಾಟಬೇಕು ಅಂದರೆ ಸರ್ಪಭೂಷಣರಂತರ ಶರೀರವೆಂತೆಂಬ ಹೊಲನ ಹಸನ ಮಾಡಿರೋ ಪರತತ್ವ ಬೆಳೆಯನ್ನು ಬೆಳೆದುಣ್ಣಿರೋ ಅಂತ. ಹೊಲ ಹಸನ ಮಾಡಬೇಕು, ಬೀಜ ಚಲೋ ಇರಬೇಕು, ಗೊಬ್ಬರ ಹಾಕಬೇಕು, ಅರಗಬೇಕು, ಹೊಲ ಸ್ವಚ್ಛ ಇರಬೇಕು, ನೀರು ಸಮಯಕ್ಕೆ ಹಾಕಬೇಕು, ಬೆಳೆ ಸಮೃದ್ಧವಾಗಿ ಬರುತ್ತದೆ. ಆ ಹೊಲ ಹೆಂಗ ಅರಿಗಿದರೆ, ಕರಿಕೆ ಕಿತ್ತಿದರೆ, ಸೊಪ್ಪು ಅದೆಲ್ಲ ನಾಶ ಮಾಡಿದರೆ ಹೆಂಗೆ ಬೆಳೆ ಬರುತ್ತೋ ಅದರಂಗೆ ಈ ಶರೀರ ಅಂತಕ್ಕಂಥ ಹೊಲ ಏನದ ಇದು ಅರಗಬೇಕು. ಈ ಶ್ರಾವಣ ಮಾಸದ ಕೆಲಸ ಏನು ಮಠ ಮಂದಿರಗಳಲ್ಲಿ ಅಂತ ಕೇಳಿದರೆ ಈ ಶರೀರ ಸ್ವಚ್ಛ ಮಾಡೋದು, ಈ ಶರೀರ ಸ್ವಚ್ಛ ಮಾಡೋದು. ಇಂದಿನ ಕಾಲದೊಳಗೆ ಆಯುರ್ವೇದಿಕ್ ಡಾಕ್ಟ್ರ್ ಹತ್ರ ಹೋದರೆ ಅವ್ರು ಅಂತಿದ್ರು, ಮೊದಲು ನಾನೊಂದು 2 ಗುಳಿಗೆ ಕೊಡ್ತೀನಿ, ಇವತ್ತು ಒಂದು, ನಾಳೆಗೆ ಒಂದು ನುಂಗು, ನಿನಗೆಲ್ಲ ಒಳಗಿಂದ ಹೊಲಸೆಲ್ಲ ಹೋಗ್ತದ, ನಾಡ್ದ ಮುಂಜಾನೆ ಬಾ, ನಾನು ಔಷಧ ಕೊಡ್ತೀನಿ ನಿನಗೆ ಅಂತ ಹೇಳ್ತಿದ್ರು. ಈಗಿನಂಗೆ ಹೋದ ತಕ್ಷಣ ಚುಚ್ಚಿ ಕಳಿಸ್ತಿದ್ದಿಲ್ಲ, ಒಳಗಿಂದ ಹೊಲಸು ಹೋಗ್ಬೇಕಂತಿದ್ರು ಅವರು. ಎಲ್ಲಿ ತನಕ ಒಳಗಿನ ಹೊಲಸು ಹೋಗಂಗಿಲ್ಲ, ನಾನು ಕೊಡುವ ಔಷಧ ನಿನ್ನ ಹೊಟ್ಟಿಗೆ ಹತ್ತಂಗಿಲ್ಲ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಚರಕ ಮುನಿಗಳು ಹೇಳಿದಂತ ಆಗ್ಯಾರ. ಅದರಂಗೆ ಇಲ್ಲಿ ನಮಗೆ ಧರ್ಮದ ಪರಿಕಲ್ಪನೆ, ಧರ್ಮದ ಅರಿವು, ಧರ್ಮದ ಜ್ಞಾನ, ಧರ್ಮದ ತಿಳುವಳಿಕೆ ಆಗಬೇಕು ಅಂದರೆ ನಮ್ಮ ವರಸ್ಸಿನೊಳಗ ಏನೆಲ್ಲ ಆಲೋಚನೆಗಳದವ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚಿನ ಸ್ವಭಾವ, ಇನ್ನೊಬ್ಬರು ಉಂಡ್ರ ಆಗಂಗಿಲ್ಲ, ಇನ್ನೊಬ್ಬರು ಚಲೋ ಬಟ್ಟೆ ತೊಟ್ರ ಆಗಂಗಿಲ್ಲ, ಇವ ಏನು ಕೊಡಂಗಿಲ್ಲ ಖರೆ, ಆದರೆ ಇವನಿಗೆ ಆಗಿ ಬರಂಗಿಲ್ಲ. ಯಾರಾರ ಒಂದು ಉಂಗುರ ಮಾಡಿಸಿ ಇಟ್ಕೊಂಡು ಬಂದಿದ್ರು ಅಂದರೆ ಇವ ಒಳಗೆ ತಲೆಯಾಗ ವಿಚಾರ ಮಾಡುತ್ತಾನೆ, ಯಾವಾಗ ಬೊಟ್ಟು ಕತ್ತರಿಸೇನು ಅಂತ. ಏನು ಇವ ಕೊಟ್ಟಾನೇನು, ಏನು ಇವ ಹೆಣ್ಣು ಕೊಟ್ಟು ಮಾವೇನು ಕತ್ತರಿಸೋದಕ್ಕೆ? ಏನಿಲ್ಲ. ನೋಡಿದರೆ ಸಮಾಧಾನ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತ ಕೇಳಿದರೆ ಮನಸ್ಸಿನಲ್ಲಿ ರಾಗ, ದ್ವೇಷ, ಹೊಟ್ಟೆ ಕಿಚ್ಚು ಅಂತಕ್ಕಂಥ ದುರ್ಗುಣ, ದುರಾಚಾರಗಳು ಕಸ ಬೆಳೆದು ಬಿಟ್ಟದವು, ಸಮೃದ್ಧವಾಗಿ ಬೆಳೆದದ. ಚಲೋ ಬೀಜ ಉಸಿಗಿನ ನೆಲದೊಳಗೆ ಬಿತ್ತಿದ್ರೆ ಹೆಂಗೆ ಬೆಳೆ ಬರಂಗಿಲ್ಲ, ಶರೀರ ಹೊಲಸಿದ್ದವನಿಗೆ, ಕಾಮಕ್ರೋಧಾದಿಗಳಿಂದ ತುಂಬಿಕೊಂಡವನಿಗೆ, ರಾಗದ್ವೇಷದಿಂದ ತುಂಬಿಕೊಂಡವನಿಗೆ, ಗುರುಲಿಂಗ ಜಂಗಮದ ದ್ವೇಷ ಮಾಡುವವನಿಗೆ ಆತ್ಮಜ್ಞಾನದ ಧರ್ಮದ ವಿಚಾರಗಳು ಒಳಗಿಳಿಯಂಗಿಲ್ಲ. ಚೆಂಡು ಹೆಂಗೆ ಗ್ವಾಡಿಗೆ ಒಗೆದ್ರೆ ವಾಪಸ್ ಬಂದು ಬೀಳುತ್ತೋ ಅದರಂಗೆ ಮಾತುಗಳು ಎಲ್ಲ ಹೋಗಿ ತಟ್ಟಿ ತಟ್ಟಿ ವಾಪಸ್ಸೇ ಬರ್ತಾವೆ. ಯಾಕೆ ವಾಪಸ್ ಬರ್ತಾವೆ? ಒಳಗ್ಯಾಕೆ ಇಳಿಯಂಗಿಲ್ಲ ಅಂತ ಕೇಳಿದರೆ ಧರ್ಮದ ಪರಿಕಲ್ಪನೆ ಇವನು ಮಾಡಲಿಲ್ಲ, ಆ ಧರ್ಮದ ಸಾಧನೆಗಳನ್ನು ಇವ ಮಾಡಲಿಲ್ಲ. ಅದಕ್ಕೋಸ್ಕರವಾಗಿ ಚಾಂಗದೇವ ಮಹಾರಾಜ 1400 ವರ್ಷ ಬಾಳಿದ್ರೂ ಸಹಿತ ಆತ್ಮಜ್ಞಾನ ಮಾಡಿಕೊಳ್ಳಲಿಕ್ಕೆ ಆಗಲಿಲ್ಲ. ಯಾವಾಗ ಜ್ಞಾನದೇವ ಮಹಾರಾಜರು ಹೋಗಿ ತಲೆ ಮೇಲೆ ಕೈ ಇಟ್ಟು ಮಹಾಮಂತ್ರ ಉಪದೇಶ ಮಾಡಿ, ಅಲ್ಲಿ ಏನದ ಅಂದರೆ ಈ ಶರೀರ ಅಶಾಶ್ವತದ, ನೀನು ಪರಮ ಪುರುಷನಿದ್ದಿ, ಭಗವಂತನ ದರ್ಶನ ನಿನಗಾಗುತ್ತೆ, ನೀನು ಧರ್ಮದ ಸಾಧನೆಯನ್ನು ಮಾಡು ಅಂತ ತಿಳಿದುಕೊಂಡು ಉಪದೇಶ ಮಾಡಿದ ಮೇಲೆ ಚಾಂಗದೇವ ಮಹಾರಾಜ ಮುಕ್ತಾದ ಅಂತ ತಿಳಿದುಕೊಂಡು ಅವರು ಪುರಾಣದಲ್ಲಿ ಬರ್ತಾಯಿದೆ. ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿಗಳು ಗುರು ಸೇವೆಯನ್ನು, ಗುರು ಚಿಂತನೆಯನ್ನು, ದೇವರ ಸೇವೆಯನ್ನು ಮಾಡಬೇಕು. ಹೆಂಗೆ ಮಾಡಬೇಕು ಅಂದರೆ ಮನಸಾಪೂರ್ವಕವಾಗಿ ಮಾಡಬೇಕು ಅಂದರೆ ಹೆಂಗಾರ ಅಲ್ಲ. ಕೆಲವರು ಮಠದಾಗ ಕಸ ಹೊಡಿತಿರ್ತಾರೆ, ಸ್ವಾಮಿಗಳು ಬಂದು ನಿಂತಿದ್ರು ಅಂದರೆ ಜಾಗ ಸ್ವಚ್ಛ ಇರ್ತದೆ. ಸ್ವಾಮಿಗಳು ಒಳಗಿದ್ರು ಅಂತಂದರೆ ಅವರು ಹೊರಗದರೆ ಇಲ್ಲಿ ಒಂದು ಕೈ ಇಟ್ಟುಬಿಟ್ರೆ ಅಲ್ಲಿಗೊಂದು ಕೈ, ಅಲ್ಲಿಗೊಂದು ಕೈ, ಮುಗಿತು ಕಸ ಹೊಡ್ಯೋದು ಅಂತಾರೆ. ಸೇವೆ ಮಾಡಿಲ್ಲೇನು ನಾವು? ಮಾಡಿ. ಗರಗ ಅಂತ ಬರ್ತದೆ ಧಾರವಾಡದ ಹತ್ರ, ಮಡಿವಾಳ ಶಿವಯೋಗಿಗಳು ಅಂತ ಆಗಿ ಹೋದರು, ತ್ರಿಕಾಲ ಜ್ಞಾನಿಗಳು.
ಈ ಜಗತ್ತನ್ನು ನೋಡಬಾರದು ಅಂತ ತಿಳಿದುಕೊಂಡು ಸೂರ್ಯ ಉಪಾಸನೆ ಮಾಡಿ ತಮ್ಮ ಕಣ್ಣುಗಳನ್ನು ತಾವೇ ಕಳ್ಕೊಂಡಿದ್ದರು. ಅಂಥ ಮಹಾತ್ಮರು, ತ್ರಿಕಾಲ ಜ್ಞಾನಿಗಳು. ಅದರೊಳಗೆ ಅವರು ಸೇವಾ ಗಂಟ್ಯ ಅಂತಕ್ಕಂಥವನು ಮಾಡ್ತಿದ್ದ. ಹುಬ್ಬಳ್ಳಿಯೊಳಗೆ ಸಿದ್ಧಾರೂಢ ಸ್ವಾಮಿಗಳವರು ಭಕ್ತರಿಗೆ ಹೇಳಿದರು, ಶಿವಯೋಗಿಗಳ ದರ್ಶನ ಮಾಡಿಕೊಳ್ಳಕ್ಕೆ ಹೋಗ್ಬೇಕು ನಾಳೆ ಗರ್ಗಕ್ಕೆ, ನೀವು ಯಾರ್ಯಾರು ಬರ್ತೀರಿ ಎಲ್ಲರೂ ತಯಾರಾಗ್ರಿ. ಒಬ್ಬ ಮಹಾತ್ಮನ, ಯಾಕಂತ ಕೇಳಿದ್ರೆ ಶಿವಯೋಗಿ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಭಾಷಣಂ ಕೋಟಿ ತೀರ್ಥಂ ಸಾಷ್ಟಾಂಗಂ ಮೋಕ್ಷದಾಯಕಂ. ಒಬ್ಬ ಶಿವಯೋಗಿ ದರ್ಶನ ಆದರೆ ಸುಮ್ಮನೆ ನೋಡಿದರೆ ಅಲ್ಲಿ ಜನ್ಮ ಜನ್ಮಾಂತರದ ಪಾಪ ನಿವೃತ್ತಿ ಆಗುತ್ತದೆ. ಸ್ಪರ್ಶನಂ ಪಾಪನಾಶನಂ, ಅದಕ್ಕೆ ಅಣೆ ಹಚ್ಚನೇ ನಮಸ್ಕಾರ ಮಾಡಬೇಕು. ಈಗ ಎಡಗೈಲಿ ಬಲಗೈಲಿ ನಮಸ್ಕಾರ ಮಾಡ್ತಾರೆ ಈಗಿನ ಮಂದಿ ಎಲ್ಲರು. ಸ್ವಾಮಿ ಅಂತಂದ್ರೆ ಹಿಂಗೆ ಕೈ ಎತ್ತಿದ್ರ ಅಂದ್ರೆ ಹಿಂಗೆ ನಮಸ್ಕಾರ ಮಾಡ್ತೀನಿ, ಸಮಯ ಬಂದಾಗ ಬಡಿಗೆ ಹತ್ತೀನಿ ಅಂತ ಸೂಚನೆ. ಅದು ಧರ್ಮ ಅಲ್ಲ, ಅದು ಅಣೆ ಹಚ್ಚನೇ ನಮಸ್ಕಾರ ಮಾಡಬೇಕು. ಯಾಕೆ ಅಣೆ ಹಚ್ಚಬೇಕು ಅಂದರೆ ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ಬೆಟ್ಟ ಕರ್ಪೂರ ಬೆಂದು ಬೊಟ್ಟಿಡಲು ಬೂದಿಲ್ಲ, ನೆಟ್ಟನೇ ಗುರುವಿನ ಪಾದ ಕೆರಗಿದರೆ ಸುಟ್ಟು ಹೋಗುವುದು ಕರ್ಮತಾ ಸರ್ವಜ್ಞ ಅಂತ. ನೀನು ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿ ಅಣೆ ಹಚ್ಚಿ ಪಾದಕ್ಕನೇ ಯಾಕೆ ನಮಸ್ಕಾರ ಮಾಡಬೇಕು? ತಲೆ ಶ್ರೇಷ್ಠ ಐತಲ್ಲ, ತಲೆಗೆ ಯಾಕೆ ಮಾಡಬಾರ್ದು? ಎದೆ ಅದ, ಎದೆಗೆ ಯಾಕೆ ಮಾಡಬಾರ್ದು? ಕೈಗಳಿಗೆ ಯಾಕೆ ಮಾಡಬಾರ್ದು? ಪಾದಕ್ಕನೇ ಯಾಕೆ ಮಾಡಬೇಕು ಅಂತ ಕೇಳಿದರೆ ಪಾದದ ಹೆಬ್ಬೆರಳಿನಲ್ಲಿ ಅಗ್ನಿ ತತ್ವ ಅದ. ನೀನು ಮಾಡಿದ ಸಕಲ ಪಾಪಗಳು ಗುರುವಿನ ಪಾದಕ್ಕೆ ಅಣೆ ಹಚ್ಚಿದೆ ಅಂತಂದರೆ ಆ ಅಗ್ನಿ ತತ್ವ ನಿನ್ನ ಪಾಪವನ್ನು ಸುಟ್ಟು ಹಾಕ್ತದೆ. ಅದಕ್ಕೆ ಗುರುವಿಗೆ ನಮಸ್ಕಾರ ಮಾಡೋಕೆ, ಮಜಾ ಮಾಡೋದಕ್ಕೆ ನಮಸ್ಕಾರ ಅಲ್ಲ, ನಾ ಮಾಡೀನಿ ಅಂತ ಹೇಳಿಕೊಳ್ಳೋದಕ್ಕೆ ನಮಸ್ಕಾರ ಅಲ್ಲ. ನಾವು ಮಾಡಿದ ಜನ್ಮ ಜನ್ಮಾಂತರದ ಪಾಪ ಹೋಗಬೇಕು ಅಂದರೆ ಗುರುವಿನ ಪಾದಕ್ಕೆ ಅಣೆ ಹಚ್ಚಬೇಕು. ಅದರಂಗೆ ಸಿದ್ಧಾರೂಢ ಸ್ವಾಮಿಗಳವರು ನೂರಾರು ಜನ ಭಕ್ತರನ್ನ ಕರ್ಕೊಂಡು ಏನದ ಅಂತ ಕೇಳಿದರೆ ಗರ್ಗಕ್ಕೆ ಬರಲಿಕ್ಕೆ ತಯಾರಾದರು. ಆವಾಗ ನಡ್ಕೊತ ಬರಬೇಕು. ಅಲ್ಲಿ ಗಂಟ್ಯ ಅಂತಕ್ಕಂಥ ಶಿಷ್ಯ ಇದ್ದ. ಮಡಿವಾಳ ಶಿವಯೋಗಿಗಳವರು ದಿಗಂಬರ ಇದ್ದರು. ಗಂಟ್ಯ ಅಂತ ಕೂಗಿದರು. ಏನ್ರಪ್ಪ ಅಂತಂದ. ಇವತ್ತು ಹುಬ್ಬಳ್ಳಿಲಿಂದ ಮನುಷ್ಯ ಬರ್ತಾನ, ಕೌಪಿನತ ಕಪನಿತ ಅಂತಂದರು. ಇವ 20 ವರ್ಷ ಆಗಿತ್ತು ಗುರುಗಳು ಸೇವೆ ಮಾಡಕತ್ತಿ, ಸಲಿಗೆ ಆಗಿತ್ತು. ಇವ ಕೇಳಿದ, ಗುರುಗಳೇ ಅಂದ. ಯಾಕೋ ಅಂದರು. ಅಲ್ಲ ಮನುಷ್ಯ ಬರ್ತಾನ ಅಂತಂದ್ರಿ, ಮತ್ತು ನಾನು ಇಲ್ಲಿ ಸೇವೆ ಮಾಡಕತ್ತಿ 20 ವರ್ಷ ಆಯಿತು, ನಾನ್ಯಾರು ಅಂತ ಕೇಳಿದವ. ಅವಾಗ ಮಡಿವಾಳ ಶಿವಯೋಗಿಗಳಂತಾರ, ನೀನು 2 ಕಾಲಿನ ದನ ಅಂದರು. ಯಾಕ್ರಪ್ಪ, ನಾನು 20 ವರ್ಷ ಆಯ್ತು ಇಲ್ಲೇ ಕಸ ಹೊಡಿತೀನಿ, ಮುಸಿರೆ ತೊಳಿತೀನಿ, ನಿಮ್ಮ ಬಟ್ಟೆ ತೊಳೆದಾಕ್ತೀನಿ, ನಿಮಗೆ ಸ್ನಾನ ಪೂಜೆದ ವ್ಯವಸ್ಥೆ ಮಾಡ್ತೀನಿ, ಇಷ್ಟು ಮಾಡಿದ್ರೂ ಸಹಿತ ನಾನು 2 ಕಾಲಿನ ದನ ಹೆಂಗಾದೆ ಅಂತ ಕೇಳಿದರೆ ನಾನು ಯಾರು ಅನ್ನೋದು ನನಗೆ ಏನಾರು ಅರ್ಥ ಆಗ್ಯದೇನೋ ಅಂತ ಕೇಳಿದರೆ ಅವಾಗ ಅವನಂದ, ನೀವು ಸ್ವಾಮಿಗಳು, ನಾವು ಭಕ್ತರು ಅಂದ ಅವನು. ಅದಕ್ಕೆ ನಿನಗೆ ದನ ಅಂದಿನ ಅಂದ. ನೀನು ಯಾರು ಅಂತ ಏನಾರು ನಿನಗೆ ಗುರ್ತದೇನೋ ಅಂತ ಕೇಳಿದೆ. ನಾನು ನಮ್ಮಪ್ಪನ ಮಗ ಅಂದ. ಅದಕ್ಕೆ ಅಂದಿನ ನಿನಗೆ ದನ ಅಂತಂದ್ರು. ಮನುಷ್ಯರು ಬರ್ತಾರ, ನನಗೆ ನಾಚಿಗೆ ಬರ್ತದ ಬಟ್ಟೆ ತಾ ಅಂದರು. ಆರೂಢರಿಗೇನೆ ಶಿವಯೋಗಿಗಳು ಮನುಷ್ಯ ಅಂತ ಕರೆದರು. ಮತ್ತಿನ್ನು ಉಳಿದವರು ನಾವು ಯಾಕೆ ಹಿಡಿದು ತಪ್ಪಲ? ಯಾಕೆ ಈ ಮಾತು ಹೇಳ್ತೀವಿ ಅಂತ ಕೇಳಿದ್ರೆ, ಖಲು ಧರ್ಮ ಸಾಧನಂ, ಸಾಧನೆ ಇಲ್ಲ ಅಂದರೆ ನಾವು ಮನುಷ್ಯರಾಗಿ ಮನುಷ್ಯತ್ವದಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರಸಾದ ಕಾಯ ಅಂತ ಅಪ್ಪ ಬಸವಣ್ಣ ಏನು ಹೇಳಿದಾನೆ, ಅದರ ಸಾಧನೆ ಅಂತಕ್ಕಂಥದ್ದು ನಾವು ಮಾಡಬೇಕಾಗಿತ್ತು ಅಂದರೆ ಗುರು ಸೇವೆಯನ್ನು ನಿಷ್ಠೆಯಿಂದ ಮಾಡಬೇಕು. ಗುರುಪಾದ ಸೇವೆಯನ್ನು ಒಲವಿಂದೇ ಮಾಡದೆ, ನಿಜಗುಂಡರು ಬರೀತಾರೆ, ಪ್ರೀತಿಯಿಂದ ವಿಶ್ವಾಸದಿಂದ. ಗುರುದೇವರ ಸೇವೆ ಮಾಡುವುದರಿಂದ ನನ್ನ ಜನ್ಮ ಜನ್ಮಾಂತರದ ಪಾಪ ನಾಶವಾಗಿ ಹೋಗ್ತದ,
ನಾನು ಈ ಗುರುವಿನ ಉಪದೇಶದಿಂದ ಮುಕ್ತನಾಗ್ತೀನಿ ಅನ್ನುವಂಥ ಛಲ, ಗಟ್ಟಿ ಧೈರ್ಯ ಅವನಿಗಿದ್ದಾಗ ಮಾತ್ರ ಅವನು ಸೇವಾ ಫಲಿಸಿತೇ ಹೊರತು ಸುಮ್ಮನೆ ಮೇಲೆ ಮೇಲೆ ಮಾಡುತ್ತೇನೆ ಅಂದರೆ ಸೇವಾ ಅಲ್ಲ, ಅದು ಸೇವನ ಅದು ಸೇವಾ ಅಲ್ಲ. ನಿಷ್ಠೆ ಇರಬೇಕು. ಜೇಡರ ದಾಸಿಮಾರಿಯರಂತಾರೆ, ನಿಷ್ಠೆಯುಳ್ಳ ಭಕ್ತ ನಟ್ಟಡವಿಯಲ್ಲಿದ್ದರೂ ಅದು ಪಟ್ಟಣವೆನಿಸುವುದಯ್ಯ. ನಿಷ್ಠೆಯಿಲ್ಲದ ಭಕ್ತ ಪಟ್ಟಣದಲ್ಲಿದ್ದರೂ ನಟ್ಟಡಿವಿ ಕಾಣ ರಾಮನಾಥ ಅಂತೇಳಿದ್ದಾರೆ. ಅಡವಿಯೊಳಗಿದ್ರೂ ಸಹಿತ ಸಂತನ ಸೇವೆಯನ್ನು ಪ್ರೀತಿಯಿಂದ, ವಿಶ್ವಾಸದಿಂದ, ಆತ್ಮ ಪ್ರಾಮಾಣಿಕವಾಗಿ ಅವನು ಸೇವಾ ಮಾಡುತ್ತಿದ್ದ ಅಂದರೆ ಅದು ಅಡವಿ ಇದ್ದರೂ ಅದು ಪಟ್ಟಣ ಇದ್ದಂತೆ. ಗುರುವಿನ ಮೇಲೆ ನಿಷ್ಠೆ ಇಲ್ಲ, ಶ್ರದ್ಧಾ ಇಲ್ಲ, ಅಚಲವಾದ ಪ್ರೀತಿ ಇಲ್ಲ, ಅವನು ಪಟ್ಟಣದಲ್ಲಿದ್ರೂ ಅಡವಿಯಾಗಿದ್ದಂಗೆ ಆಗ್ತದ ಅಂತಕ್ಕಂಥ ಮಾತನ್ನು ದಾಸಿಮಾರಿಯರು ತಮ್ಮ ಸಂದೇಶದಲ್ಲಿ ಹೇಳಿದ್ದಾರೆ. ಅದರಂತೇನದ ಅಂದರೆ ಗುರು ಸೇವೆಯನ್ನು ಮಾಡಬೇಕು, ಛಲ ಇರಬೇಕು. ನಾನು ಸದ್ಗತಿಗೆ ಮುಟ್ಟಬೇಕು ಅಂದರೆ ಗುರುಪಾದ ಸೇವೆಯನ್ನು ಮಾಡಲಿಕ್ಕೇ ಬೇಕು. ಶಬರಿ ಮಾಡಿದ್ಲು. ರಾಮ ಅಂದರೆ ಹೆಂಗಿರ್ತಾನೆ ಲಕ್ಷಣ ಕೇಳಿದ್ಲು. ಬೇಡರ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಶಬರಿ ರಾಮ ಅಂದರೆ ಹೆಂಗಿರ್ತಾನೆ? ಜಟಾಧಾರಿಯಾಗಿರ್ತಾನೆ, ಧನುರ್ಧಾರಿಯಾಗಿರ್ತಾನೆ, ಈ ರೀತಿಯೇ ಇರ್ತಾನ ಅಂತ ರಾಮನ ಲಕ್ಷಣಗಳನ್ನು ಕೇಳಿ ಪ್ರತಿನಿತ್ಯ ಅಲ್ಲಿ ಕೇಳಿದರು ಒಬ್ಬರು, ರಾಮ ದರ್ಶನ ಆಗಬೇಕಾದ್ರೆ ಏನು ಮಾಡಬೇಕು? ಒಬ್ಬರು ಅಂದರು, ಅಲ್ಲಿ ಮಾತಂಗ ಋಷಿಗಳು ಅದಾರ, ಆ ಮಾತಂಗ ಋಷಿಗಳ ಸೇವಾ ಮಾಡಿದ ಮೇಲೆ ಅವರು ನಿನಗೆ ರಾಮ ಬರುವಂಥ ವಿಚಾರ ಹೇಳ್ತಾರ, ಶ್ರೀರಾಮನ ದರ್ಶನ ನಿನಗೆ ಆಗ್ತದ ಅಂತ ಹೇಳಿದರು. ಮಂದಿ ನೋಡ್ಲಂತ ಸೇವಾ ಮಾಡಲಿಲ್ಲ ಶಬರಿ. ರಾತ್ರಿ 12 ಗಂಟೆಗೆ ಆಶ್ರಮದ ಮುಂದೆ ಎಲ್ಲರೂ ಮಲಿಕೊಂಡಾಗ ಅದನ್ನು ಅಂಗಳ ಕಸ ಹೊಡೆಯೋದು, ತುಂಗಭದ್ರಾ ನದಿಯಿಂದ ನೀರನ್ನು ತೆಗೆದುಕೊಂಡು ಬಂದು ಚೆಳ್ಳೆ ಹೊಡೆದು ರಂಗೋಲಿ ಹಾಕಿ ಸುಗಂಧ ಭರಿತ ಹೂಗಳನ್ನು ಬಾಗಿಲಿ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಹೋಗ್ತಿದ್ಲು. ಮಾತಂಗ ಋಷಿಗಳು ಮುಂಜಾನೆ ಎದ್ದ ಮೇಲೆ ನೋಡ್ತಿದ್ರು, ಇವರು ಡೂಪ್ಲಿಕೇಟ್ ಶಿಷ್ಯರಿರ್ತಾರಲ್ಲ, ಇವರು ಅಂದರು ಇದೆಲ್ಲ ಯಾರು ಮಾಡ್ಯಾರ ಅಂದ. ಗುರುಗಳೇ ನಾವೇ ಮಾಡಿದ್ವಿ ಅಂತ. ಭಾಳ ಚಲೋ ಮಾಡಿದ್ರಿ ಅಂತ ಇವ್ರು ಅಂತಿದ್ರು. 1 ದಿವಸ ನೋಡಿದರು, 2 ದಿವಸ ನೋಡಿದರು, 3 ದಿವಸ ನೋಡಿದರು. ಇದ್ದವರೆಲ್ಲರೂ ನಾವೇ ಮಾಡೀವಿ ಅಂತ ಹೇಳ್ತಿದ್ರು. ಅವರು ಹೇಳುವ ಶೈಲಿ ಗದ್ಗದಿತವಾಗಿತ್ತು. ಧೈರ್ಯದಿಂದ ಮಾತಾಡೋದು ಬ್ಯಾರೆ, ಒಳಗೊಂದು ಟಕ್ ಇಟ್ಕೊಂಡು ಮಾತಾಡೋದು ಬ್ಯಾರೆ. ಇವರೆಲ್ಲ ಟಕ್ ಇಟ್ಕೊಂಡು ಮಾತಾಡೋದು ಮಾತಂಗ ಋಷಿಗಳು ನೋಡಿ ಇವ್ರನ್ನ ನೋಡಬಾರದು ಅಂತ ತಿಳ್ಕೊಂಡು 1 ದಿವಸ ಮಲಗಿಕೊಳ್ಳಲಾರದಂತನೇ ಬಾಗಿಲ ಮುಂದಕ್ಕೆ ಮಾಡಿ ಎದ್ದಿದ್ರು. 12 ಗಂಟೆ ಸರಿಯಾಗಿ ಕಸಬರಿಗೆ ತಗೊಂಡು ಬಂದು ಅಂಗಳೆಲ್ಲ ಸ್ವಚ್ಛ ಮಾಡಿ, ನದಿಯಿಂದ ನೀರು ತಗೊಂಡು ಬಂದು ಚೆಲ್ಲಿ, ಹೂಪತ್ರಿಗಳನ್ನು ಇಟ್ಟು ರಂಗೋಲಿ ಹಾಕಿ ಊದುಬತ್ತಿಗಳನ್ನು ಹಚ್ಚಿ, ಗುರುದೇವ ನಿನ್ನ ದರ್ಶನ ನನಗಾಗಬೇಕು, ಅಯೋಧ್ಯಾಪತಿ ಪ್ರಭು ಶ್ರೀರಾಮಚಂದ್ರನ ದರ್ಶನ ನನಗಾಗಬೇಕು ಅಂತಕ್ಕಂಥ ಭಾವ ಒಳಗಿಟ್ಟುಕೊಂಡು ನಮಸ್ಕಾರ ಮಾಡಿ ನಿಂತಿದ್ಲು. ಮಾತಂಗ ಋಷಿಗಳು ಬಾಗಿಲು ತೆರೆದರು. ಬಾಗಿಲು ತೆರೆದು ಮುಂದಕ್ಕೆ ಬಂದ ತಕ್ಷಣವೇ ಸಾಷ್ಟಾಂಗ ನಮಸ್ಕಾರ ಹಾಕಿ ಎದ್ದಿಂತ್ಕೊಂತಾಳ. ಇಷ್ಟು ದಿವಸ ಸೇವಾ ಮಾಡಿದ ಪ್ರತಿಫಲ ಗುರುದೇವ ನಿನ್ನ ದರ್ಶನ ನನಗೆ ಆಯಿತು. ಮಾತಂಗ ಋಷಿಗಳು ಅಂದರು, ಅದಕ್ಕೆ ಉತ್ತಮ ಗುರುಗಳಿಗೆ ಉತ್ತಮ ಶಿಷ್ಯರು ಸಿಗಬೇಕಾದ್ರೆ ಗುರುಗಳು ಪುಣ್ಯ ಮಾಡಿರಬೇಕು. ಉತ್ತಮ ಶಿಷ್ಯರಿಗೆ ಉತ್ತಮ ಗುರುಗಳು ಸಿಗಬೇಕಾದ್ರೆ ಶಿಷ್ಯ ಪುಣ್ಯ ಮಾಡಬೇಕು. ಉತ್ತಮ ಗುರುಗಳಿಗೆ ಉತ್ತಮ ಶಿಷ್ಯ ಸಿಗಬೇಕಾದ್ರೆ ಗುರುಗಳು ಪುಣ್ಯ ಮಾಡಿರಬೇಕು. ಅದಕ್ಕಂತಲೇ ಲಗ್ನದೊಳಗೆ ವರಕ್ಕೆ ಕನ್ಯಾಕ್ಕೆ ಸಾಲವಳಿ ಕೇಳೋದು. 18ಕ್ಕಿಂತ ಜಾಸ್ತಿ ಇದ್ರೇ ಲಗ್ನ ಮಾಡಬೇಕು. 18ಕ್ಕಿಂತ ಒಳಗೆ ಬಂತು ಅಂದರೆ ಇದು ಭಾಳದು ತಡೆಯಂಗಿಲ್ಲ ಅಂತ ಹೇಳ್ತಾರೆ ಪಂಚಾಂಗ ಕರ್ತರು. ಇಲ್ಲೇನೂ ಸಹಿತ ಗುರು ಮತ್ತು ಶಿಷ್ಯ, ಗುರುವೆಂಬ ಗಂಡ ಶಿಷ್ಯನೆಂಬ ಹೆಂಡತಿ,
ಇಲ್ಲಿ ಇವರಿಬ್ಬರ ಸಂಯೋಗದಿಂದ ಜ್ಞಾನ ಅಂತಕ್ಕಂಥ ಮಗ ಹುಟ್ಟಬೇಕಾಗಿತ್ತು ಅಂತಂದರೆ ಇಲ್ಲೇನೂ ಸಾಲಾವಳಿ ಬರೋಬರಿರಬೇಕು. ಇಲ್ಲಿ ಎತ್ತೆರಿಗಳಿತ್ತು ಕೋಣ ಕೆರಿಗಳಿತ್ತು ಅಂದ್ರೆ ಅಲ್ಲಿ ತಾಳೆರಿತದ, ಇಲ್ಲಿ ಎತ್ತೆರಿಗಳಿತ್ತು ಕೋಣ ಕೆರಿಗಳಿತ್ತು ಅಂದರೆ ಗುರು ಶಿಷ್ಯ ಬಾಂಧವ್ಯ ಹದಗೆಟ್ಟು ಹೋಗ್ತದೆ. ಅದಕ್ಕೆ ನಿಷ್ಠೆ ಬೇಕು, ಶ್ರದ್ಧಾ ಬೇಕು, ಗಟ್ಟಿತನ ಬೇಕು. ಎಲ್ಲಿ ಗಟ್ಟಿತನ ಇರುತ್ತೆ ಅಲ್ಲಿ ಗುರು ಕೃಪಾ ಆಗುತ್ತೆ. ಗುರುಗಳಿಗೆ ಏನಿಲ್ಲ, ಅದು ಕೊಡಬೇಕು ಇದು ಕೊಡಬೇಕು ಅಂತಿಲ್ಲ, ಮನಸ್ಸು ಕೊಡಬೇಕು. ಮೊದಲು ಮನಸ್ಸು ಅರ್ಪಣೆ ಮಾಡಬೇಕು. ಮನಸ್ಸು ಅರ್ಪಣೆ ಮಾಡಿದರೆ ತಲೆ ಬಾಗ್ತದ, ಸೇವಾ ಮಾಡಕ್ಕೆ ಹಚ್ತದ, ಗುರುಗಳು ಮಾತು ವೇದವಾಕ್ಯ ಅಂತ ನಂಬಕ್ಕೆ ಬರ್ತದೆ. ಅದರಂಗೆ ಶಬರಿ ಮಾತಂಗ ಋಷಿಗಳು ಸಂತೋಷ ಆಗಿ, ಅಮ್ಮ ತಾಯಿ ನಿನ್ನ ದರ್ಶನದಿಂದ ನಾನು ಧನ್ಯನಾದೆ ಅಂದರು. ಶಬರಿನ ನೋಡಿ ಆವಾಗ ಇಷ್ಟು ದಿವಸ ಸೇವಾ ಮಾಡಿದಲ್ಲ ತಾಯಿ, ನೀನು ಸಂತೋಷದಿಂದ ಮಾಡಿದ್ದು ನೋಡಿ ನನಗೂ ಸಂತೋಷ ಆಗ್ಯದ, ನಿನಗೆ ಏನು ಆಶೀರ್ವಾದ ಬೇಕು ಕೊಡ್ತೀನಿ ನಾನು ಕೇಳು ಅಂತಂದಾಗ ನನಗೇನು ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ಶ್ರೀರಾಮಚಂದ್ರನ ದರ್ಶನ. ಆ ಪುಣ್ಯಾತ್ಮ ಮನೆಗೆ ಬಂದರೆ ಏನು ತಿಂತಾನ ಅದನ್ನು ತಯಾರು ಮಾಡಿಟ್ಕೊಂಡು ಕುಂದಿರ್ತೀನಿ, ಯಾವಾಗ ಬರ್ತಾನ ಅಂತ ಕೇಳಿದಾಗ ಮಾತಂಗ ಋಷಿಗಳು ಹೇಳಿದರು, ಇದೇ ದಾರಿಗೆ ಕಿಷ್ಕಿಂದಕ್ಕೆ ಹೋಗ್ತಾನ, ನೀನು ಇಲ್ಲಿ ಕಾಯ್ಕೊಂಡು ಕುಂತಿ ಅಂತಂದರೆ ರಾಮ ಒಂದಿಲ್ದ ಒಂದು ದಿವಸ ನಿನಗೆ ದರ್ಶನ ಕೊಡ್ತಾನ ಅಂತ ಮಾತಂಗ ಋಷಿಗಳು ಶಬರಿಗೆ ಹೇಳಿದಾಗ ದಿನನಿತ್ಯ ಬೆಳಗ್ಗೆ ಎದ್ದೇಳೋದು, ಸ್ನಾನ ಮಾಡೋದು, ಮಡಿಬಟ್ಟೆಯನ್ನು ಉಟ್ಕೊಳ್ಳೋದು, ಗುಡ್ಡದಾಗ ಹೋಗಿ ಬಾರೆಹಣ್ಣುಗಳನ್ನು ಹರ್ಕೊಂಡು ಬರೋದು, ಅವು ಹುಳಿ ಅದವೋ ಸಿಹಿ ಅದವ ಅಂತ ಕಡ್ದು ನೋಡೋದು, ಪುಟ್ಟ್ಯಾಗ ಹಾಕೋದು. ಈಗ ಬರ್ತಾನ ರಾಮ, ಇವತ್ತು ಬರ್ತಾನ ರಾಮ, ಮುಂಜಾನೆ ಬರ್ತಾನ ರಾಮ, ಮಧ್ಯಾಹ್ನಕ್ಕೆ ಬರ್ತಾನ ರಾಮ, ರಾತ್ರಿ ಬರ್ತಾನ ರಾಮ, ಮತ್ತೆ ಮುಂಜಾನೆ ಬರ್ತಾನ ರಾಮ. ಇದರಂಗೆ ಎಷ್ಟು ವರ್ಷ ಕಾದದ್ಲು ಅಂತ ಕೇಳಿದ್ರೆ 90 ವರ್ಷ ಕಾದದ್ಲು ಬದುಕಿ. ನಾವು ಒಂದು ದಿವಸ ಗುರುಗಳು ಮಠಕ್ಕೆ ಬಂದಾಗ ಅಕಸ್ಮಾತ್ ಏನೋ ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋಗಿದ್ರು ಅಂದರೆ ಬಂದ ಮೇಲೆ ಫಸ್ಟ್ ಕಂಪ್ಲೇಂಟ್ ಅದೇ, ಏನು ಸ್ವಾಮಿಗಳೇ ನಾನು ಮಠಕ್ಕೆ ಬಂದಾಗ ನೀವು ಇದ್ದಿಲ್ಲ, ಮತ್ತು ಇವನು ಬರ್ತಾನಂತೇನು ಕಂಬಳೇಸ್ಕೊಂಡು ಕುಂದಿರ್ಬೇಕಾ? ಇಲ್ಲಿ ಎಷ್ಟು ಡೂಪ್ಲಿಕೇಟ್ ಐತಿ ಜಗತ್ತು. ಇವನು ಬರ್ತಾನಂತೀರಿ ಕಾಯ್ಕೊಂಡು ಕೊಡ ತುಂಬಿಟ್ಕೊಂಡು ಕಾಲಿಗೆ ನೀರು ಹಾಕ್ಕೊಂಡು ಒಳಗೆ ಕರ್ಕೋಬೇಕಾ? ಶಬರಿ 90 ವರ್ಷ ಕಾದದ್ಲು. ಬಂದ ರಾಮ, ಸೀತೆಯ ಅಪಹರಣ ಆಗಿತ್ತು, ಲಕ್ಷ್ಮಣನ ಜೊತೆಗೂಡಿಕೊಂಡು ತಿರುಗಾಡಿ ಬೇಸತ್ತು ರಾಮ ಬಂದಿದ್ದ. ಅಲ್ಲಿ ಸರೋವರ ಇತ್ತು, ಆ ಸರೋವರದೊಳಗೆ ಒಂದಿಷ್ಟು ನೀರು ಕುಡಿದು ಲಕ್ಷ್ಮಣ ಕುಂತಿದ್ದ. ಲಕ್ಷ್ಮಣನ ತೊಡಿ ಮೇಲೆ ರಾಮ ತಲೆ ಇಟ್ಟು ಸೀತಾ 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 ಅಂತಂತಿದ್ದ. ಶಬರಿಗೆ 90 ವರ್ಷ ವಯಸ್ಸು. ಆಕೆನ ಕಣ್ಣಿನ ಮೇಲಿನ ಗುಡ್ಡೆ ತೆಳಗೆ ಇಳಿದದ್ದು. ಯಾರನ್ನಾರು ನೋಡಬೇಕಾಗಿತ್ತು ಅಂದರೆ ರೆಪ್ಪೆ ಹಿಂಗೆ ಎತ್ತಿದ ಮೇಲೆ ಅವ್ರನ್ನ ನೋಡಬೇಕು ಅಷ್ಟೇ, ಯಾರೂ ಕಾಣ್ತಿದ್ದಿಲ್ಲ. ಇವತ್ತು ಬರ್ತಾನೆ ರಾಮ, ನಾಳೆಗೆ ಬರ್ತಾನೆ ರಾಮ ಅಂತ ಕುಂತಿತ್ತು ಬಾರೆಹಣ್ಣು ಪುಟ್ಟಿ ತುಂಬಿಕೊಂಡು. ಇಲ್ಲಿ ಸೀತಾ ಸೀತಾ ಅಂತ ರಾಮ ಲಕ್ಷ್ಮಣನ ತೊಡಿ ಮೇಲೆ ಮಲಿಕೊಂಡಿದ್ದ. ಸೀತಾ ಸೀತಾ ಅಂತಾನ. ಸೀತಾ ಅಂದರೆ ರಾಮನ ಹೆಂಡತಿ, ಮತ್ತು ಸೀತಾನ ನೆನೆಸ್ಬೇಕು ಅಂದ್ರೆ ರಾಮನೇ ಇದ್ದಿರಬೇಕು ಅಂತ ಹಿಂಗೆ ಕಣ್ಣೆತ್ತಿ ನೋಡಿದ್ಲು. ಲಕ್ಷ್ಮಣ ಮುಂದೆ ಕುಂತಿದ್ದ. ತಮ್ಮ ನೀ ಯಾರು ಅಂತ ಕೇಳಿದ್ಲು ಶಬರಿ. ಲಕ್ಷ್ಮಣ ಅಂದ, ನಾನು ಲಕ್ಷ್ಮಣ ಅಂದ. ಲಕ್ಷ್ಮಣ ಅಂದ್ರೆ ರಾಮನ ತಮ್ಮೇನು ನೀನು ಅಂದ. ಹೌದು ಅಂದ. ಮತ್ತು ರಾಮ ಎಲ್ಲದಾನ ಅಂದ. ಇಲ್ಲೇ ನನ್ನ ತೊಡಿ ಮೇಲೆ ಮಲಿಕೊಂಡ ನಾನು. ಇಷ್ಟು ಅಂದ ತಕ್ಷಣವೇ ಸೀತಾನ ನೆನಪಿನೊಳಗೆ ಏನು ತಿರುಗಾಡಿ ದಣದು ಬಂದಿದ್ದ ರಾಮ ಶಬರಿ ಬಂದ ತಕ್ಷಣವೇ ದಿಕ್ಕನೆದ್ದು ನಿಂತ್ಕೊಂಡು, ಅಮ್ಮ ನಿನ್ನ ದರ್ಶನದಿಂದ ನಾನು ಜನ್ಮ ಪಾವನ ಆಯಿತು ಅಂದ ರಾಮನೇ. ಎಂಥ ಭಕ್ತಿದ್ದರು. ಅವಾಗಂತಾಳ ರಾಮ, ನೀನು ನಿನ್ನೆಯಿಂದ ನಾನು ದಾರಿ ಕಾಯಕತ್ತೀನಿ. ನಿನ್ನೆಯಿಂದ ಅಂತಾಳಕ್ಕೆ 90 ವರ್ಷ ಆಗ್ಯದ ಅಷ್ಟೊತ್ತಿ ಕಾಯಕತ್ತಿ. ನಿನ್ನೆಲಿಂದ ದಾರಿ ಕಾಯಕತ್ತೀನಿ, ಇವತ್ತು ಬಂದೇನು ನೀನು ಅಂದ್ಲು. ಈ ಒಂದು ಭಾವನೆ ಗುರುವಿನಲ್ಲಿ, ದೇವರಲ್ಲಿ ಭಕ್ತನಾದಂಥ ವ್ಯಕ್ತಿಗೆ ಬರಬೇಕಾಗಿತ್ತು ಅಂದರೆ ಅವನ ಸಾಧನೆ
ಭಾಳ ಆಗಿರಬೇಕು. ಗುರುವಿನಲ್ಲಿ ಅಚಲ ಶ್ರದ್ಧಾ ಇರಬೇಕು, ವಿಶ್ವಾಸ ಇರಬೇಕು, ನಂಬಿಕೆ ಇರಬೇಕು. ಇಷ್ಟು ಇದ್ದರೆ ಮಾತ್ರ ಅಂತಪ್ಪ ಸದ್ಗುರು ಅಂತಕ್ಕಂಥದ್ದು ಸಿಗಲಿಕ್ಕೆ ಸಾಧ್ಯತೆ ಅದ. ಅದಕ್ಕೆ ಅಲ್ಲಮ ಪ್ರಭುಗಳು ಅಂತಾರ, ಸದ್ಗುರು ಚರಣವೆಂಬ ಅಗ್ನಿಯಲ್ಲಿ ತನುವೆಂಬ ತೃಣ ಹಾಕಿದರೆ ಸರ್ವಾಂಗ ಲಿಂಗ ಕಾಣ ಅಂತ. ಲಿಂಗ ರೇಣುಕ ಭಗವತ್ಪಾದರು ಸಿದ್ಧಾಂತ ಶಿಖಾಮಣಿಯಲ್ಲಿ ಲಿಂಗಧಾರಣ ಸ್ಥಳದಲ್ಲಿ ಹೇಳ್ತಾ ಇದ್ದಾರೆ, ಲಿಂಗ ಮಧ್ಯೆ ಜಗತ್ ಸರ್ವಂ, ಸರ್ವಂ ಲಿಂಗಮಯಂ ಜಗತ್, ಲಿಂಗ ಬಾಹ್ಯಾತ್ ಪರಂ ನಾಸ್ತಿ, ತಸ್ಮಾತ್ ಲಿಂಗಂ ಅಹಂ ಸದ. ಜಗತ್ತಿನ ತುಂಬೆಲ್ಲ ಲಿಂಗವೇ ಅದ. ನಮಗೇನದ ಅಂದರೆ ಲಿಂಗ ಅಂದರೆ ಸಣ್ಣದು ಅಂತ ನಾವು ತಿಳ್ಕೊಂಡಿವಿ. ಶರಣರು ಜಗದಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಅಂಥ ವಿಶಾಲವಾದ ಲಿಂಗ ಜಗತ್ತಿನ ತುಂಬೆಲ್ಲ ಅದ. ಲಿಂಗದೊಳಗೆ ಎಲ್ಲ ಜಗತ್ತು ಅಡಿಗೆ ಹೋಗ್ಯದ. ಆ ಲಿಂಗವೇ ನಾನಿದ್ದೇನೆ ಅಂತಕ್ಕಂಥ ಅನುಭವವನ್ನು ರೇಣುಕ ಭಗವತ್ಪಾದಾಚಾರ್ಯರು ಸಿದ್ಧಾಂತ ಶಿಖಾಮಣಿಯಲ್ಲಿ ಉಪದೇಶ ಮಾಡಿದ್ದಾರೆ. ಆ ಲಿಂಗದ ಘನತೆ ಅಂತಕ್ಕಂಥದ್ದು ನೀನು ತಿಳಿದುಕೊಳ್ಬೇಕಾಗಿತ್ತು ಅಂದರೆ ಇಲ್ಲಿ ಪ್ರಭುದೇವರು ಹೇಳ್ತಾರ, ಸದ್ಗುರು ಚರಣವೆಂಬ ಅಗ್ನಿಯಲ್ಲಿ. ಯಾಕಂದ್ರೆ ಅವ್ರ ಪಾದದಲ್ಲಿ ಅಗ್ನಿ ತತ್ವ ಅದ, ಹೆಬ್ಬೆರಳಿನಲ್ಲಿ ಅಗ್ನಿ ತತ್ವ ಅದ. ಆ ಅಗ್ನಿ ತತ್ವಕ್ಕೆ ಶರೀರವೆಂತೆಂಬ ತೃಣವ ಹಾಕಿದರೆ, ಇದು ಒಂದು ಹುಲ್ಲು ಕಡ್ಡಿದ್ದಂಗೆ. ಒಂದು ಬೆಂಕಿ ಕುಂಡದೊಳಗೆ ಒಂದು ಸ್ವಲ್ಪ ಮೇವು ಸೊಪ್ಪೆ ಹಾಕಿದ್ವಿ ಅಂದರೆ ಅದು ಹೆಂಗೆ ಎಲ್ಲ ಬೂದಿಯಾಗಿ ಬೆಂಕಿಯ ಸ್ವರೂಪವೇ ಆಗುತ್ತದೆಯೋ ಅದರಂತೆ ಸದ್ಗುರು ಚರಣಕ್ಕೆ ನೀನು ಶರಣಾಗತನಾಗಿ ಈ ದೇಹ ನಿನಗೆ ಅರ್ಪಣೆ, ನನ್ನ ಮನಸ್ಸು ನಿನಗೆ ಅರ್ಪಣೆ, ನನ್ನ ಬುದ್ಧಿನೂ ನಿನ್ನ ಪಾದಕ್ಕೆ ಅರ್ಪಣೆ. ಎಲ್ಲವನ್ನು ಸಾಷ್ಟಾಂಗ ನಮಸ್ಕಾರ ಹಾಕೋ ಉದ್ಯೋಗ ಏನದ? ಸಾಷ್ಟಾಂಗ ಯಾಕೆ ಹಾಕಬೇಕು ಅಂದರೆ ಎಲ್ಲವೂ ನಿನಗೆ. ಒಂದು ಬಡಿಗೆ ಬಿದ್ದಿತ್ತು ಅಂದರೆ ಸ್ವಂತ ಎದ್ದೇಳಕ್ಕಾಗೋದಿಲ್ಲ ಬಡಿಗೆ, ಇನ್ನೊಬ್ಬ ವ್ಯಕ್ತಿ ಬಂದು ಎತ್ತಬೇಕದ್ರನ್ನ. ಅದರಂಗೆ ಗುರುವಿನ ಮುಂದೆ ನಾವು ಸಾಷ್ಟಾಂಗ ಹಾಕಿದರೆ ಸದ್ಗುರುನಾಥ ಅಭಯ ಹಸ್ತವನ್ನಿಟ್ಟು ಹೇಳು ಅಂತಂದಾಗ ಈ ಭವಸಾಗರದಿಂದ ನಾವು ಎದ್ದೇಳಲಿಕ್ಕೆ ಬರ್ತದೆ. ಅದಕ್ಕೆ ಸಾಷ್ಟಾಂಗ ಹಾಕೋದು. ಸುಮ್ಮನೆ ಉದ್ದಕ್ಕೆ ದುಪ್ಪನ ಬಿದ್ದೇಳದ ಅಲ್ಲ ಅದು. ಸುಮ್ಮನೆ ಉದ್ದಕ್ಕೆ ದುಪ್ಪನ ಬಿದ್ದು ಎದ್ದೇಳಿದ್ರೆ ಸಾಷ್ಟಾಂಗ ಅಲ್ಲ ಅದು. ಎಲ್ಲವೂ ನಿನಗೆ ಅರ್ಪಣೆ. ಕೃಷ್ಣ ಪರಮಾತ್ಮನಿಗೆ ಅರ್ಜುನ ಹೇಳ್ತಾನೆ, ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ. ಹೇ ಪರಮಾತ್ಮ, ನಾನು ನಿನಗೆ ಶಿಷ್ಯನಾಗಿದ್ದೇನೆ, ಎಲ್ಲವನ್ನು ನಿನ್ನ ಪಾದಕ್ಕೆ ಅರ್ಪಣೆ ಮಾಡಿದ್ದೇನೆ. ನೀನು ಏನು ಹೇಳುತ್ತೋ ಅದರ ಪ್ರಕಾರವಾಗಿ ನಾನು ನಡೀತೀನಿ. ನಿನ್ನ ಆಜ್ಞೆ ಮೀರಲಿಕ್ಕೆ ಸಾಧ್ಯ ಇಲ್ಲ. ನೀನು ಏನು ಅಂದ್ರೂ ಸಹಿತ ನಾನು ಅದನ್ನು ಪಾಲನೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಗೀತೆಯಲ್ಲಿ ಪರಮಾತ್ಮನಿಗೆ ಅರ್ಜುನ ಹೇಳ್ತಾ ಇದ್ದಾನೆ. ಅದರಂತೆ ಸದ್ಗುರು ಚರಣವೆಂಬ ಅಗ್ನಿಯಲ್ಲಿ ತನುವೆಂಬ ತೃಣವ ಹಾಕಿದರೆ ಸರ್ವಾಂಗ ಲಿಂಗ ಕಾಣ. ನಾವು ಗುರುಗಳು ನಮಗೆ 8ನೇ ತಿಂಗಳಲ್ಲಿ ಲಿಂಗಧಾರಣ ಗರ್ಭಕ್ಕೆ ಮಾಡ್ಯಾರ. ಹುಟ್ಟಿದ 3 ದಿವಸಕ್ಕೆ ಅದನ್ನು ಮತ್ತೆ ಪುನಃ ಲಿಂಗ ಮಾಡಿದ್ದಾರೆ. ಆಮೇಲೆ ಇವನು ಬುದ್ಧಿ ಬೆಳೆದ ಮೇಲೆ ಲಿಂಗಕ್ಕೆ ಕಂತಿ ಇಟ್ಟು ತ್ರಿಕಾಲ ಲಿಂಗ ಪೂಜಾ ನಿಷ್ಠನಾಗುವಂತ ಹೇಳಿದ್ದಾರೆ. ಇದು ನಮಗೆ ಒಂದು ಕೊಟ್ಟಾರ ಅಂತ ತಿಳ್ಕೊಂಡು ಲಿಂಗ ಒಂದೇ ಅದ ಅಂತ ನಮಗೆ ಭಾವ ಅದ. ಗುರು ಶಾಸ್ತ್ರಕ್ಕೆ ನೀನು ಶರಣಾಗತಿ ಆದೆ ಅಂದರೆ ಜಗತ್ತೇ ಲಿಂಗವಾಗಿ ನಿನಗೆ ಕಾಣಲಿಕ್ಕೆ ಪ್ರಾರಂಭ ಆಗ್ತದೆ. ಲಿಂಗ ಬಿಟ್ಟರೆ ಜಗತ್ತಿನಲ್ಲಿ ಏನೂ ಇಲ್ಲ. ಎಲ್ಲ ದೇವಾನುದೇವತೆಗಳು ಸಹಿತ ನೀವು ನೋಡ್ರಿ, ಪಂಡರಾಪುರದ ವಿಠ್ಠಲನಿಗೆ ತಲೆ ಮೇಲೆ ಲಿಂಗ ಅದ. ಒಬ್ಬ ಶಿಲ್ಪಿ ಶಿವಭಕ್ತ ಇದ್ದ. ಅವನಿಗೆ ಪಂಡರಾಪುರದ ವಿಠ್ಠಲನಿಗೆ ಕಿರೀಟ ಮಾಡಬೇಕಾಗಿತ್ತು. ಆ ಶಿಲ್ಪಿ ಪತ್ತಾರನಿಗೆ ಏನದ ಅಂತ ಕೇಳಿದರೆ ಹೋಗಿ ಹೇಳಿದರು, ವಿಠ್ಠಲನಿಗೆ ಒಂದು ಕಿರೀಟ ಮಾಡಬೇಕಾಗ್ಯದ, ನೀನು ಅದು ಸೈಜ್ ಅಳತೆ ತಗೊಂಡು ಬಾ, ಬಂದು ಅದರಂಗೆ ಕಿರೀಟ ಮಾಡು ಅಂತ ಹೇಳಿದರು. ಆವಾಗ ಅವನಂದ, ನಾನು ಶಿವಭಕ್ತದೀನಿ,
ಶಿವನ್ನ ಬಿಟ್ಟು ಬೇರೆ ದೇವರಿಗೆ ನಾನು ಕೈ ಮುಗಿಯಂಗಿಲ್ಲ, ನಾನು ಬೇರೆ ದೇವ್ರನ್ನ ಕಣ್ಣೆತ್ತಿ ನೋಡಂಗಿಲ್ಲ, ನನಗೆ ಶಿವನೇ ಸರ್ವೋತ್ತಮ, ನಾನು ಶಿವಭಕ್ತದೀನಿ ಅಂದ. ಅವನ್ನ ಬಿಟ್ಟರೆ ಮಾಡೋರಿಲ್ಲ. ಇವರು ಭಕ್ತರು ಉಪಾಯ ಮಾಡಿದರು, ನಿನ್ನ ಕಣ್ಣಿಗೆ ಬಟ್ಟೆ ಕಟ್ತೀವಿ, ನೀನು ವಿಠ್ಠಲನ ಗುಡಿಗೆ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ನೀನು ತಲೆ ಮೇಲೆ ಒಂದಿಷ್ಟು ಅಳತಿ ನೋಡ್ಕೊಂಡು ಬಂದೆ ಅಂದರೆ ನೀನು ವಾಪಸ್ಸು ಬಂದ ಮೇಲೆ ಎಷ್ಟು ಸೈಜ್ ಎಷ್ಟು ಇಂಚ್ ಆಗ್ಯದ ಅನ್ನೋದು ನೋಡಿ ಕಿರೀಟ ತಯಾರು ಮಾಡು ಅಂದರು. ಹಂಗಾದ್ರೂ ಬರ್ತೀನಿ ಅಂದ ಅವನು. ಅವನ ಕಣ್ಣಿಗೆ ಬಟ್ಟೆ ಕಟ್ಟಿ ಇಬ್ಬರು ಹಿಡ್ಕೊಂಡು ಹೊಂಟ್ರು, ಜೈಲಿಗೆ ಹಿಡ್ಕೊಂಡು ಹೊಂಟಂಗೆ. ಅಲ್ಲಿ ಹೋದ, ವಿಠ್ಠಲನ ಪಾದಕ್ಕೆ ನಮಸ್ಕಾರ ಮಾಡಲಿಲ್ಲ. ಹೋಗಿ ಏನದ ಅಂತ ಕೇಳಿದ್ರೆ ತಲೆ ಮೇಲೆ ಕೈ ಇಟ್ಟ, ಈ ಕಡೆ ಎಷ್ಟೆತ್ರ ಮಾಡಬೇಕು ಅಂತ ಅನ್ನೋದ್ರೊಳಗೆ ಲಿಂಗನೇ ಇತ್ತು ಅಲ್ಲಿ. ಆಶ್ಚರ್ಯ ಆಯ್ತು ಅವನಿಗೆ. ನಾನು ವಿಷ್ಣುವಿನ ಅಂಶ ವಿಠ್ಠಲ ಅಂತ ನಾನು ತಿಳ್ಕೊಂಡೆ, ಇವತ್ತು ತಲೆ ಮೇಲೆ ಕೈ ಆಡಿಸಿದರೆ ತಲೆ ಮೇಲೆ ಲಿಂಗ ಅದ ಅಂತ ತಿಳ್ಕೊಂಡು ಕಟ್ಟಿದ ಬಟ್ಟೆಯನ್ನು ಬಿಚ್ಚಿ ನೋಡ್ತಾನ, ಈಶ್ವರ ರೂಪದಲ್ಲಿ ವಿಠ್ಠಲ ನಿಂತಿದ್ದ. ಅವಾಗಂದ ವಿಠ್ಠಲ, ನೀನು ವೈಷ್ಣವ ಅಂತ ತಿಳ್ಕೊಂಡಿದ್ದೆ, ವೈಷ್ಣವ ಭಕ್ತರಿಗೆ ವೈಷ್ಣವನಾಗಿ ಕಾಣುತ್ತೆ, ಶಿವಭಕ್ತರಿಗೆ ಶಿವನಾಗಿ ಕಾಣುತ್ತೆ ಅಂತ. ಇಷ್ಟು ಕಾಣಬೇಕಾಗಿತ್ತು ಅಂದ್ರೆ ಅವನ ಹೃದಯ ಎಷ್ಟು ಸ್ವಚ್ಛ ಆಗಿರಬೇಕು, ಶಿವನ ಮೇಲೆ ಎಂಥ ನಿಷ್ಠೆ ಇಟ್ಟಿರಬೇಕು. ಇವತ್ತು ದೇವರೇ ಈ ರೀತಿ ಅವನಿಗೆ ಲೀಲೆ ತೋರಿಸ್ಬೇಕಾಗಿತ್ತು ಅಂತಂದರೆ ಅವನ ಸಾಧನೆ ಎಷ್ಟು ಮಹತ್ವದ್ದಾಗಿರಬೇಕು ಅಂತ. ಅದಕ್ಕೆ ಲಿಂಗ ಎಲ್ಲ ಕಡೆಗೆ ಅದ. ಇವತ್ತು ತಿರುಪತಿ ಒಳಗೂ ಲಿಂಗ ಅದ, ಉಡುಪಿ ಒಳಗೆ ಕೃಷ್ಣ ಮಠದಲ್ಲಿ ಲಿಂಗ ಅದ, ಮಂತ್ರಾಲಯದಲ್ಲಿ ಲಿಂಗ ಅದ, ಮಕ್ಕಾದೊಳಗೂ ಲಿಂಗ ಅದ. ಇನ್ನು ಉಳಿದ ಎಲ್ಲ ಕ್ಷೇತ್ರಗಳಲ್ಲಿ ಒಂದೊಂದು ರೂಪದಲ್ಲಿ ಲಿಂಗ ಅಂತಕ್ಕಂಥದ್ದು. ಯಾಕಂತ ಕೇಳಿದರೆ ನಿರಾಕಾರ ನಿರ್ಗುಣ ಪರಮಾತ್ಮ. ಆ ಪರಮಾತ್ಮನ ಇರುವಿಕೆ ನಿನಗೆ ಸರಿಯಾಗಿ ತಿಳಿದುಕೊಳ್ಬೇಕಾಗಿತ್ತು ಅಂದರೆ ನಿನ್ನ ಮನಸ್ಸು ಸ್ವಚ್ಛವಾಗಿರಬೇಕು, ನಿನ್ನ ಮನಸ್ಸು ಪರಿಪಕ್ವವಾಗಿರಬೇಕು. ಅದಕ್ಕೆ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಮನಸ್ಸು ಅಂತಕ್ಕಂಥದ್ದು ಚಲೋ ಇತ್ತು ಅಂದರೆ ಈ ಬಂಧನದಿಂದ ಬಿಡುಗಡೆ ಆಗಲಿಕ್ಕೆ ಬರುತ್ತದೆ. ಮನಸ್ಸು ವಲಸಾಗಿತ್ತು ಅಂದರೆ ಈ ಬಂಧನದಲ್ಲಿ ಬಿದ್ದು ಸಾಯಬೇಕಾಗುತ್ತೆ. ಅದಕ್ಕೆ ಧರ್ಮದ ಪರಿಕಲ್ಪನೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಇರಬೇಕು. ನನ್ನ ಧರ್ಮ ಏನು? ಮನುಷ್ಯ ಧರ್ಮ. ಮನುಷ್ಯ ಅಂತ ಯಾಕೆ ಕರೀತಾರೆ? ಏನು ಮಾಡಿದರೆ ಮನುಷ್ಯರು ನಾವು? ಇವು ಎಲ್ಲ ಅರಿವು ಅಂತಕ್ಕಂಥದ್ದು ಇತ್ತು ಅಂತಂದರೆ ಅಲ್ಲಿ ಅವನು ಜನ್ಮ ಶ್ರೇಷ್ಠ, ಅದು ಪ್ರಸಾದಕಾಯ ಆಗಲಿಕ್ಕೆ ಬರ್ತದೆ. ಅಧ್ಯಾತ್ಮ ಇಲ್ಲದ ವಿದ್ಯೆ, ರಾಮನಿಲ್ಲದ ಅಯೋಧ್ಯೆ. ಈ 500 ವರ್ಷ ರಾಮ ಇದ್ದಿಲ್ಲ ಅಲ್ಲಿ, ಈಗ ಬಂದು ಕುಂತಾನ. ಅದರಂಗ ಅಧ್ಯಾತ್ಮ ಇಲ್ಲದ ವಿದ್ಯೆ, ನಮ್ಮನ್ನು ನಾವು ತಿಳಿದುಕೊಳ್ಳುವ ವಿದ್ಯೆ, ಲಿಂಗಾಂಗ ಸಾಮರಸ್ಯದ ವಿದ್ಯೆ, ಗುರು ಕೃಪೆ ಪಡೆದುಕೊಳ್ಳುವ ವಿದ್ಯೆ ಇಲ್ಲ ಅಂದರೆ ಈ ಮನುಷ್ಯ ಜನ್ಮ ನಿರರ್ಥಕ. ಗುಡಿಯೊಳಗೆ ಲಿಂಗ ಇಲ್ಲ ಅಂದರೆ ಬಂಗಾರದ ತಗಡ ಒಡೆದಾರಂದ್ರೂ ಅದಕ್ಕೆ ಹೋಗಿ ನಮಸ್ಕಾರ ಮಾಡಂಗೆ ಇದ್ದಾರೇನು ಯಾರು? ಏನು ಬೇಡ, 4 ಕಲ್ಲಿಟ್ಟು ಒಳಗೊಂದು ಲಿಂಗ ಇಟ್ಬಿಡು, ಎಲ್ಲರೂ ನಮಸ್ಕಾರ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಅದರಂಗ ನಮ್ಮ ಒಳಗನೂ ಆತ್ಮಲಿಂಗ ಅದ. ಆ ಲಿಂಗದ ದರ್ಶನ ನಮಗೆ ಆಗಬೇಕು ಅಂದರೆ ಸದ್ಗುರು ಸತ್ಶಾಸ್ತ್ರಕ್ಕೆ ಶರಣಾಗತರಾಗಬೇಕು. ಗುರು ಸೇವಾದಿಗಳನ್ನು ಮಾಡಬೇಕು. ಸೇವಾದಿಗಳನ್ನು ಮಾಡಿ ಗುರುಗಳು ಒಲಿದು ನಲಿದು ಯಾವಾಗ ಒಳ್ಳೆಯ ಮಾತುಗಳನ್ನು ಉಪದೇಶ ಮಾಡುತ್ತಾರೋ ಅವುಗಳನ್ನು ನಿಷ್ಠೆಯಿಂದ ಕೇಳಬೇಕು, ಭಕ್ತಿಯಿಂದ ಕೇಳಬೇಕು. ಆ ಮನೆಯವರು ಈ ಮನೆಯವರು ಜಗಳಾಡಿರ್ತಾರೆ, ನಡಬರಕ್ಕೆ ಒಂದು ಗೋಡೆ ಅಡ್ಡ ಇರ್ತದೆ. ಅಡ್ಡ ಇದ್ರೂ ಕಿವಿ ಮಾತ್ರ ಇವು ಅಲ್ಲೇ ಇರ್ತದೆ, ಶರೀರ ಇಲ್ಲಿರ್ತದೆ ಈ ಕಡೆ ಮನ್ಯಾಗ. ಆ ಕಡೆ ಮನ್ಯಾಗ ಏನೇನು ಮಾತಾಡ್ತಾರಂತ ಕಿವಿ ಅಲ್ಲೇ ಇರ್ತದೆ. ಅಲ್ಲೇ ಇದ್ದು ಮುಂಜಾನೆ ಅಂತಾರೆ, ನಮ್ಮ ಸುದ್ದಿ ಹಿಂಗೆ ಮಾತಾಡಿದ್ರಲ್ಲ ನೀವು ಅಂತ. ಅಲ್ಲ, ಗೋಡೆ 2 ಫೀಟಿನ ಗೋಡೆ ದಪ್ಪ ಐತೆ, ನಿಮ್ಗೆ ಹೆಂಗೆ ಕೇಳಿಸ್ತು ಅಂತ. ನಮಗೆಲ್ಲ ಗುರ್ತದಂತ. ಎಷ್ಟು ಗತ್ತು ನೋಡ್ರಿ ಒಂದು. ಅಕಸ್ಮಾತ್ ಮುದುಕಿ ಆದ ಹತ್ತಿದ್ಲು ಅಂದರೆ ತೆಂಬಿಗೆ ಬಚ್ಚಲ್ದೊಳಗೆ ಕೈ ಪುಸ್ತು ಬಿತ್ತಂದ್ರೆ ಸೊಸೆ ಅಂತಾಳೆ, ನಾನು ನೋಡೇ ಒಗ್ದದ್ದು ನೀನು ಅಂತ.
ಎಷ್ಟು ಗತ್ತೈತಲ್ಲಿ. ಸೊಸೆ ಏನಾದರೂ ಹೆಚ್ಚು ಕಡಿಮೆ ಮಾಡಿಲ್ಲ ಅಂದ್ರೆ ಅತ್ತೆ ಅಂತಾಳೆ, ನಾನು ಮನ್ಯಾಗೆ ಬಂದದಕ್ಕೆ ನೀನು ಹಿಂಗೆ ಮಾಡಿದೆ ಅಂತ ಈಕೆ ಅಂತಾಳೆ. ಅಲ್ಲಿ ಎಷ್ಟು ನಂದೇ ಅನ್ನೋದು ಹೆಂಗೆ ನಡೀತದೆಯೋ ಅದರಂಗೆ ಅಧ್ಯಾತ್ಮ ವಿಚಾರಗಳು, ಗುರುವಿನ ವಾಣಿಯಿಂದ ಬರ್ತಕ್ಕಂಥ ಮಾತುಗಳು ನನಗೇ ಹೇಳ್ಯಾರ ಅಂತ ತಿಳ್ಕೊಳ್ಬೇಕು. ಕೆಲವ್ರು ಅಂತಿರ್ತಾರೆ, ನಮ್ಮೂರಿಗೆ ಪುರಾಣ ಹೇಳಕ್ಕೆ ಬಂದಾರ ಸ್ವಾಮಿಗಳು ಅಂತಿರ್ತಾರೆ. ಊರಿಗೆ ಹೇಳ್ತಾರೇನು ಪುರಾಣ? ಆ ಗ್ವಾಡಿಗೆ ತಗಡು ಹಾಕಿದದಕ್ಕೆ ಛತ್ತ ಹಾಕಿದದಕ್ಕೆ ಹೇಳ್ತಾರೇನು? ಇವರೆಲ್ಲ ಪದ ಆಡ್ತಾರೆ. ಯಾರಿಗೆ ಕೇಳ್ತಾರೆ? ಈ ಕಂಬಕ್ಕೆ ಕೇಳ್ತಾರೇನು ಇವರು? ಯಾರ ಕಿವಿ ಸಂಗೀತದ ಮಧುರವಾಗಿರ್ತಕ್ಕಂಥ ಧ್ವನಿ ಕೇಳಲಿಕ್ಕೆ ಕಿವಿ ನೆಟ್ಟಗಾಗಿರ್ತದ, ಅವ್ರ ಸಲುವಾಗಿ ಸಂಗೀತ. ಗ್ವಾಡಿಗೆಲ್ಲ. ಅಧ್ಯಾತ್ಮ ಪ್ರವಚನ ಯಾರಿಗೆ ಅಂತ ಕೇಳಿದರೆ, ಈ ಶ್ರೇಷ್ಠವಾದ ಮನುಷ್ಯ ಜನ್ಮ ಹುಟ್ಟಿ ಬಂದೀವಿ, ಇದನ್ನು ಸಾರ್ಥಕ ಮಾಡಿಕೊಳ್ಬೇಕು ಅಂತ ಜಿದ್ದು ಯಾರಿಗೆ ಅದ ಅವರಿಗೆ ಪ್ರವಚನ ಅರ್ಥ ಆಗ್ತದ, ಎಲ್ಲರಿಗಾಗೋದಿಲ್ಲ. ಅಂಥವರು ಪ್ರವಚನದಲ್ಲಿ ಬರುವ ವಿಷಯಗಳನ್ನು ನನಗೇ ಹೇಳಿದ್ದಾರೆ. ಹೆಂಗೆ ಆ ಕಡೆ ಮನೆಯೊಳಗೆ ಮಾತಾಡಿದ್ದು ನನ್ನ ಸುದ್ದಿನೇ ಮಾತಾಡ್ಯಾರಂತ ನಡಬರಕ 2 ಫೀಟಿನ ಗ್ವಾಡೆ ದಪ್ಪ ಇದ್ರೂ ಹೆಂಗೆ ತಿಳ್ಕೊತಾರೋ, ಅತ್ತಿ ಕೈಯಾಗಿನ ತೆಂಬಿಗೆ ಬಿದ್ದ ತಕ್ಷಣವೇ ನನ್ನ ನೋಡೇ ಒಗದಾಳ ಅಂತ ಈಕಿ ಹೆಂಗೆ ತಿಳ್ಕೊತಾಳೋ, ಅದರಂತೆ ಅಧ್ಯಾತ್ಮ ವಿಚಾರಗಳು ನನಗೇ ಹೇಳ್ಯಾರ ಅಂತ ಯಾರು ತಿಳ್ಕೊತಾರೋ ಅವರು ಧರ್ಮ ಸಾಧನೆ ಮಾಡಲಿಕ್ಕೆ ಯೋಗ್ಯರು. ಪ್ರವಚನ ಹೇಳಕ್ಕೆ ಬಂದಾರ, ಪುರಾಣ ಹೇಳಕ್ಕೆ ಬಂದಾರ ನಮ್ಮೂರಿಗೆ ಅಂತ ಭಾಳ ಮಂದಿ ಉದ್ರಿ ಚಹಾ ಕುಡಿದು ಹೋಟೆಲ್ದೊಳಗೆ ಕುಂತು ತಾತ ಬೀಡಿತಾ ಅಂತಂದು ಬೀಡಿ ತಗೊಂಡು ಸೇದಿಕೆ ಅಂತ ನಮ್ಮೂರಿಗೆ ಪುರಾಣ ಹೇಳಕ್ಕೆ ಬಂದಾರ, ನಮ್ಮೂರಿಗೆ ಬಾರ್ಸಕ್ಕೆ ಬಂದಾರ, ನಮ್ಮೂರಿಗೆ ಆಡಕ್ಕೆ ಬಂದಾರ. ಅವ್ರೇನು ಏಷಗಾರರ ಆಡಕ್ಕೆ ಬರಕ್ಕೆ? ಯಾರವ್ರಿಗೆ ಬರೋದಕ್ಕೆ? ನಮ್ಮೂರಿಗೆ ಅಲ್ಲ, ನನಗೇ ಹೇಳಕ್ಕೆ ಬಂದಾರ ಅನ್ನಬೇಕು. ಅಂದಾಗ ಮಾತ್ರ ಅವನು ಸಾಧನೆ ಮಾಡತಕ್ಕಂಥ ವ್ಯಕ್ತಿ ಅಂತ ಅರ್ಥ ಆಗುತ್ತೆ. ಅದಕ್ಕೆ ಇದು ದೇವಾಲಯವಾಗಬೇಕು. ದೇಹೋ ದೇವಾಲಯ ಪ್ರೋಕ್ತ ಜೀವದೇವ ಸನಾತನ. ಧರ್ಮಶಾಸ್ತ್ರ ಹೇಳುತ್ತದೆ, ದೇಹವೇ ದೇಗುಲ. ಅದಕ್ಕೆ ಅಪ್ಪ ಬಸವಣ್ಣ ಉಳ್ಳವರು ಶಿವಾಲಯವ ಮಾಡುವರು. ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಎನ್ನ ಶಿರವೇ ವನ್ನ ಕಳಸವಯ್ಯ, ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಕೂಡಲ ಸಂಗಮ ದೇವ ಅಂತ ಹೇಳಿದರು. ಹೊರಗಿನ ಗುಡಿ ಯಾಕ ಅಂತ ಕೇಳಿದರೆ, ಹೊರಗಿನ ಗುಡಿಗಳಿಗೆ ಬಂದು 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 ಅಂತಿಮ ಸಮಯ ಅನ್ನೋದರೊಳಗಾಗಿ ನಮ್ಮ ದೇಹವೇ ದೇವಾಲಯವಾಗಬೇಕು. ಒಳಗಿರ್ತಕ್ಕಂಥ ಆತ್ಮವೇ ಆತ್ಮಲಿಂಗವಾಗಬೇಕು. ಅಲ್ಲಿಯೇ ಸಾಕ್ಷಾತ್ಕಾರ ಪಡೆದುಕೊಳ್ಬೇಕು. ಇಷ್ಟು ಮಾಡಬೇಕು ಅಂದರೆ ಅವನು ಸಾಧನೆ ಮಾಡಬೇಕು, ಧ್ಯಾನ ಮಾಡಬೇಕು, ಜಪ ಮಾಡಬೇಕು. ಗುರುಗಳು ಯಾಕೆ ಇಲ್ಲಿ ಓಂ ನಮಃ ಶಿವಾಯ ಮಂತ್ರದ ಜಪ ಮಾಡಿಸ್ತಾ ಇದ್ದಾರೆ ಅಂತ ಕೇಳಿದರೆ, ಇಲ್ಲಿ 108 ಸಲ ಅಂದ ಮೇಲೆ ಮನೆಗೆ ಹೋಗಿ ಮುಂಜಾನೆ 108, ಸಂಜಿಕೆ 108, ನಾವು ಹಗಲೆಲ್ಲ ಏನದ ಅಂತ ಕೇಳಿದರೆ ಆ ಮಂತ್ರದ ಪಠಣೆ ಅಂತಕ್ಕಂಥದ್ದು ಇತ್ತು ಅಂತಂದರೆ ಅವನ ದೇಹವೇ ದೇವಾಲಯವಾಗುತ್ತೆ. ಅದಕ್ಕೆ ಬಸವಣ್ಣವ್ರು ಅಂದರ, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಅಂದರೆ ಇದ್ದವರೇ ಗುಡಿ ಕಟ್ತಾರ ಅಂತ. ಗುಡಿ ಕಟ್ಟಬೇಕು ಅಂದರೆ ಹಣವಂತರೇ ಕಟ್ಟಬೇಕು. ಹಣ ಇಲ್ಲ ಅಂದರೆ ಗುಡಿ ಕಟ್ಟಕ್ಕಾಗಂಗಿಲ್ಲ. ಇಲ್ಲಿ ಬಸವಣ್ಣವರು ಹೊರಗಿನ ಶಿವಾಲಯ ಸುದ್ದಿ ಹೇಳಿಲ್ಲ. ಉಳ್ಳವರು ಅಂದರೆ ಭಕ್ತಿ ಉಳ್ಳವರೇ ದೇವಾಲಯ ಕಟ್ತಾರ ಅಂತ. ಭಕ್ತಿ ಅಂತಕ್ಕಂಥದ್ದು ಹಣ ಇದ್ದಿಲ್ಲ ಅಂದರೆ ಈ ದೇಹವನ್ನು ದೇವಾಲಯ ಮಾಡಿಕೊಳ್ಳೋದು ಯಾವಾಗ? ಗುರುವಿನ ಮೇಲೆ ವಿಶ್ವಾಸ ಇಲ್ಲ ಅಂದರೆ, ಗುರುವಿನ ಮೇಲೆ ನಂಬಿಕೆ ಇಲ್ಲ ಅಂದರೆ, ಗುರುವಿನ ಮೇಲೆ ಶ್ರದ್ಧಾ ಇಲ್ಲ ಅಂದರೆ ಇದು ದೇವಾಲಯ ಆಗಂಗಿಲ್ಲ, ಶವ ಆತದ, ಶಿವ ಆಗಂಗಿಲ್ಲ. ಅದಕ್ಕೆ ವೀರಶೈವ ಧರ್ಮದಲ್ಲಿ ದೇಹ ಬಿಟ್ಟರೆ ಸತ್ತನ ಅಂತನಂಗಿಲ್ಲ, ಲಿಂಗೈಕ್ಯ ಅಂತಾರೆ. ಎಂಥ ಶಬ್ದ ಬಳಸ್ಯಾರ, ಲಿಂಗೈಕ್ಯ, ಲಿಂಗದೊಳಗೆ ಐಕ್ಯನಾಗಿದ್ದಾನೆ ಅಂತ. ಅವನು ಎಲ್ಲಿ ಹೋಗಿಲ್ಲ, ಅವನು ಹಾಳಾಗಿಲ್ಲ, ಅವನು ಸತತ ಗುರುಸೇವೆ
ಸತತ ಗುರುಚಿಂತನೆ. ಅಲ್ಲಿ ಏನದ ಅಂದರೆ ದಾನ ಧರ್ಮ ಪರೋಪಕಾರ ಮಾಡಿ ಇವತ್ತು ಲಿಂಗವೇ ದೇವರು, ಲಿಂಗವೇ ಸತ್ಯ, ಲಿಂಗವೇ ನಿತ್ಯ, ಲಿಂಗವೇ ಸರ್ವಸ್ವ ಅಂತ ತಿಳಿದುಕೊಂಡು ಲಿಂಗದಲ್ಲಿ ಲೀನವಾಗಿದ್ದಾನೆ, ಲಿಂಗೈಕ್ಯನಾಗಿದ್ದಾನೆ ಅಂತಾರೆ. ಅಜ್ಞಾನಿಗಳೇನಂತಾರೆ? ಸತ್ತಾನ ಅಂತ. ನಮ್ಮ ವೇದಾಂತ ಶಾಸ್ತ್ರದಲ್ಲಿ ಸತ್ತಾನ ಅಂದರೆ ಆತ್ಮನಿಗೆ 5 ಲಕ್ಷಣಗಳು: ಸತ್ತು, ಚಿತ್ತು, ಆನಂದ, ನಿತ್ಯ, ಪರಿಪೂರ್ಣ. ಸತ್ತಾನ ಶುದ್ಧಿ ತರ್ತಾರಲ್ಲ ವಾಲೆಕರ್. ಸತ್ತಾನ ಏನಾಗ್ಯಾನ? ಸತ್ತಾನ. ಸತ್ತು ಅಂದರೆ ತ್ರಿಕಾಲ ಅಬಾಧಿತ್ವಂ ಸದ್ರೂಪತ್ವಂ, 3 ಕಾಲದಲ್ಲಿ ನಾಶವಾಗದೇ ಇರತಕ್ಕಂಥದ್ದು ಆತ್ಮ, 3 ಕಾಲದಲ್ಲಿ ನಾಶವಾಗದೇ ಇರತಕ್ಕಂಥದ್ದು ಲಿಂಗ. ಲಯಗಮನ ರೈತತ್ವಾತ್ ಲಿಂಗ ಮಿತ್ತುಚ್ಯತೆ ಅಂತ ಪ್ರಮಾಣದ. ಸರದಾಡಕ್ಕೆ ಬರಲಾರದ್ದು ಲಿಂಗ, ಅಳಿಗಾಡಕ್ಕೆ ಬರಲಾರದ್ದು ಲಿಂಗ, ಜಗತ್ತಿನ ತುಂಬೆಲ್ಲ ತುಂಬಿದ್ದು ಲಿಂಗ. ಅಂಥ ಲಿಂಗವೇ ಇವನು ಏನದ ಅಂದರೆ ಸತ್ತು ಆನ. ಅಸತ್ತಾಗಿರ್ತಕ್ಕಂಥ, ನಾಶವಾಗ್ತಕ್ಕಂಥ, ಪಂಚಭೂತಗಳಿಂದ ಕೂಡಿರ್ತಕ್ಕಂಥ ಈ ಶರೀರ ಹೋಗ್ಯಾದ. ಆತ್ಮ ಅಮರ ಐತೆ, ಅವನು ಅದಾನಂತ. ಅವನು ಸುದ್ದಿ ಚಲೋನೇ ತರ್ತಾನೆ. ಇವು ಏನು ಮಾಡ್ತಾವ ಅಂದ್ರೆ ಸತ್ತಾನ ಸುದ್ದಿ ಬಂದ ತಕ್ಷಣ ಎದೆದು ಬಡ್ಕೊಳ್ಳೋಕೆ ಚಾಲು ಮಾಡ್ತಾರೆ. ಶಾಸ್ತ್ರ ತಿಳಿದದ್ದ ಅಂದರೆ ಸತ್ತು ಅದಾನ, ಲಿಂಗಸ್ವರೂಪನಾಗಿದ್ದಾನೆ, ತನ್ನ ಆತ್ಮ ಜ್ಞಾನ ಮಾಡಿಕೊಂಡಿದ್ದಾನೆ ಅಂತ ಇವರು ಅರ್ಥ ಮಾಡ್ತಾರೆ. ಈ ಗುರಿಯನ್ನಿಟ್ಟುಕೊಂಡು ಅಪ್ಪ ಬಸವಣ್ಣ ಉಳ್ಳವರು ಶಿವಾಲಯವು ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಎನ್ನ ಶಿರವೇ ವನ್ನ ಕಳಸವಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಸ್ಥಾವರ ಅದು ನಾಶವಾಗುತ್ತದೆ, ಜಂಗಮ ಅದು ಅಮರವಾಗಿರುತ್ತದೆ, ಅದು ನಾಶವಾಗುವುದಿಲ್ಲ ಅಂತ ಅಪ್ಪ ಬಸವಣ್ಣನವರು ಮಹತ್ವದ ವಿಚಾರಗಳನ್ನು ಉಪದೇಶ ಮಾಡಿದ್ದಾರೆ. ಅದಕ್ಕೆ ಪ್ರಸಾದ ಕಾಯ ಕೆಡಿಸಲಾಗದು. ಈ ದೇಹವನ್ನು ಪ್ರಸಾದ ಕಾಯ ಅಂತ ಕರೆದಿದ್ದಾರೆ. ನಿನ್ನೆ ನಿಜಗುಂಡರು ನರಜನ್ಮದಿಂದ ಇಹದೊಳು ಮಿಗಿಲುಂಟೆ ಅಂತೇಳಿದ್ದಾರೆ. ಇದು ಶ್ರೇಷ್ಠವಾದ ಜನ್ಮ. ಇದರ ಸದುಪಯೋಗವನ್ನು ನಾವೆಲ್ಲರೂ ಒಳ್ಳೆ ರೀತಿಯಿಂದ ಮಾಡಿಕೊಳ್ಳಬೇಕು. ದೇವರು ನಮಗಿದು ಕೊಟ್ಟಾನ ಅಂದಮೇಲೆ 1 ಕಿಲೋ ಬಂಗಾರ ಕೊಟ್ಟರೆ ಎಷ್ಟು ನಾವು ಪ್ರಯತ್ನ ಮಾಡಿ ಅದು ಇನ್ನೊಬ್ಬರಿಗೆ ಮುಟ್ಟಬಾರದು ಅಂತ ಬಂದೋಬಸ್ತ್ ಮಾಡಿ ಇಡ್ತೀವೋ, ಅದರಂಗೆ ಈ ಪವಿತ್ರ ಮಾನವ ಜನ್ಮವನ್ನು ನಾವು ಸದುಪಯೋಗಪಡಿಸಿಕೊಳ್ಬೇಕು. ಗುರುಲಿಂಗ ಜಂಗಮದ ಸೇವೆ, ಧ್ಯಾನ, ಚಿಂತನೆ ಇವು ಎಲ್ಲವನ್ನು ಮಾಡ್ತಾ ಇದ್ದರೆ ಮನುಷ್ಯ ಮುಕ್ತನಾಗಲಿಕ್ಕೆ ಸಾಧನೆಯನ್ನು ಮಾಡ್ತಿದ್ದಾನೆ ಅಂತ ಅರ್ಥ ಆಗ್ತಾ ಇದೆ. ಅಂಥ ಸಾಧನೆ ಎಲ್ಲರಿಗೂ ಗುರುದೇವರು ಅನುಗ್ರಹ ಮಾಡಲಿ ಅಂಥೇಳಿ